ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಗಂಗಾ ಸ್ನಾನಕ್ಕಾಗಿ ಹರಿದ್ವಾರ ರಥ ನಮ್ಮ ಪಯಣ. ಗಂಗೆಯನ್ನು ಆರಾಧನೆ ಮಾಡ್ತಾ ಶಿವರಾತ್ರಿ ಉತ್ಸವ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಗಂಗಾರಾಧನೆ, ಶಿವಾರಾಧನೆ, ಶಿವನಿಗೆ ನಡೆಸ್ತಕ್ಕಂತಹ ವಿಶೇಷವಾದಂತಹ ಅಭಿಷೇಕ ಅಲಂಕಾರ. ಪ್ರತಿ ಮನೆಗೂ ಗಂಗೆಯನ್ನ ತಲುಪಿಸುವಂತ ಒಂದು ಕಾರ್ಯಕ್ರಮವನ್ನ ನಾವೆಲ್ಲ ಹಮ್ಮಿಕೊಂಡಿದ್ದೀವಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಗುರುವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರ್ಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂಥ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಲವಣ ತೈಲಂ ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯ ಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಮತ್ತು ಉಲ್ಲಾಸ್ ಅಗರಬತ್ತಿ, ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ಅಗರಬತ್ತಿ ತನ್ನಿರಿ. ನಿಮ್ಮ ಮನೆಯ ಪೂಜಾ ಗೃಹದಲ್ಲಿ ಪ್ರತಿನಿತ್ಯವೂ ಬೆಳಗಲಿ ಉಲ್ಲಾಸ್ ಅಗರಬತ್ತಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಶುಭ ಗುರುವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಈ ಶುಭ ದಿನದ ವಿಶೇಷತೆ, ಅನುಷ್ಠಾನ, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ಕುರಿತು ತಿಳಿಸ್ಕೊಡ್ತಾರೆ. ಇನ್ನು ಮನೋಗತ ಪ್ರಶ್ನಾತಂತ್ರದ ಆಧಾರದ ಮೇಲೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಾರೆ. ನಿಮ್ಮ ಸಮಸ್ಯೆಗಳಿಗೆ ಚುಟುಕಾದಂತಹ ಅನುಷ್ಠಾನದ ಮೂಲಕ ಪರಿಹಾರವನ್ನು ತಿಳಿಸ್ಕೊಡ್ತಾರೆ ಶ್ರೇಯಸ್ ಶರ್ಮಾ ಅವರು. ಬನ್ನಿ ಹಾಗಿದ್ರೆ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರೂ ಆಗಿರುವಂಥ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರ್ಜಿಯವರು. ಬರೀ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸದಾ ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀರ್ದೇವತಾಭ್ಯೋ ನಮಃ. ಹರಿಂ ಕರಾಸನಗರ್ಭಿದಾಂ ನಲಸುಕಾಂ ಸೋಂ ಕ್ಲೀಂ ಕಲಾಂ ಬಿಭ್ರದೀಂ ಸವರ್ಣಾಂ ವರದಾಣೀಂ ಚ ಪ್ರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ಒಂದೇ ಪೃಷ್ಠಕವಾಸಮಂಕುಶಧರಾಂ ತ್ರಿಗ್ಭೂಷದಾಮುಜ್ವಲಾಂ ವಾಂಗೌರೀಂದ್ರಪರಾಂ ಫರಾತ್ವರಕಲಾಂ ಶ್ರೀಚಕ್ರಸಂಚಾರಣೀಂ. ಓಂ ಶ್ರೀಂ ಲಲಿತಾಯ ನಮಃ, ಭಗವತಿ ನಮಃ, ದಾನ್ಯೈ ನಮಃ, ಮಹಾರೂಪಾಯ ನಮಃ, ಓಂ ರಾಜ್ಞೇ ನಮಃ, ರಮ್ಯಾಯ ನಮಃ, ರಾಜೀವಲೋಚನ್ಯೈ ನಮಃ, ರಂಜನ್ಯೈ ನಮಃ, ಓಂ ರಮಣಿರಂಪರಾಯ ನಮಃ, ರಾಕೇಂದ್ರವಂದ್ಯಾಯ ನಮಃ, ರತಿಪ್ರಿಯಾಯ ನಮಃ, ರತಿರೂಪಾಯ ನಮಃ, ರಾಕ್ಷಸಕ್ತಿಯೈ ನಮಃ, ಓಂ ಅಂಬಾಯ ನಮಃ, ಜಗದಂಬಿಕಾಯ ನಮಃ, ಶ್ರೀಪತೇ ನಮಃ, ಲಲಿತಾಂ ಬಾಲಾ ತ್ರಿಪುರಸುಂದರಿ ದೇವತಾಭ್ಯೋ ನಮಃ. ಗುರುಬ್ರಹ್ಮಾದಿ ಮಹಾಶಕ್ತಿರದೇವತಾಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ರಮತಾಂ ಕಾಮಧೇನವೇ. ಗುರು ರಾಘವೇಂದ್ರಾಯ ನಮಃ. ಗುರು ರಾಘವೇಂದ್ರಾಯ ನಮಃ. ಗುರು ರಾಘವೇಂದ್ರಾಯ ನಮಃ. बोलो भगवान शिरडी सद्गुरु साईनाथ महाराज की जय। जगतगुरु आदि शंकराचार्य महाराज की जय।
ಶಂಕರ ಮಧ್ವರಾಮಾನುಜಾಚಾರ್ಯ ಮಹಾರಾಜ್ ಕಿ ಜೈ. ಶಂಕರರನ್ನು, ಗುರು ಪರಂಪರೆಯನ್ನು, ವಿಶೇಷವಾಗಿ ಗುರು ದತ್ತ ಮಹಾರಾಜರನ್ನು ಪ್ರಾರ್ಥನೆ ಮಾಡ್ತಾ ಭಗವಾನ್ ಶಿರ್ಡಿ ಸದ್ಗುರು ಸಾಯಿನಾಥರ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲೂ ಶಿವರಾತ್ರಿಯ ಕಲರವ ಸಾಕಷ್ಟು ವಿಶೇಷವಾಗಿದೆ. ಸರ್ವಂ ಶಿವಮಯಂ. ಶಿವರಾತ್ರಿ ಸಮೀಪಿಸ್ತಾ ಇದೆ. ತಾವೆಲ್ಲರೂ ಸಹಿತ ಶಿವನ ವಿಶೇಷವಾಗಿರ್ತಕ್ಕಂಥ ಆರಾಧನಾ ಮಹೋತ್ಸವಕ್ಕೆ ತಮ್ಮೆಲ್ಲರ ಚಿಂತನೆ ಭಗವಂತನ ಸಾಕ್ಷಾತ್ಕಾರ, ಭಗವಂತನ ವಿಶೇಷತೆ. ಶಿವರಾತ್ರಿ ಬಂತು ಅಂದರೆ ಸಾಕಷ್ಟು ಕಡೆ ಗಿರಿಜಾ ಕಲ್ಯಾಣಗಳು ನಡೆಯುತ್ತೆ. ಗಿರಿಜಾ ಕಲ್ಯಾಣವನ್ನು ದರ್ಶನ ಮಾಡುವಂಥ ಸೌಭಾಗ್ಯ ಈ ಒಂದು ಶಿವರಾತ್ರಿಯಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಶಿವಪಾರ್ವತಿಯರ ವಿವಾಹ ಮಹೋತ್ಸವದ ಕಾಲ ಈ ಮಹಾಶಿವರಾತ್ರಿ ಅಂತ ಹೇಳ್ತಾರೆ. ಮಹಾಶಿವರಾತ್ರಿ ಎಂದು ಜಾಗರಣೆ ಇರತಕ್ಕಂಥದ್ದು, ಶಿವರಾತ್ರಿ ಎಂದು ಗಂಗೆಯಿಂದ ಅಭಿಷೇಕವನ್ನು ಮಾಡತಕ್ಕಂಥದ್ದು, ಜನ್ಮದಾರಭ್ಯ ಇರ್ತಕ್ಕಂತಹ ಕರ್ಮಫಲಗಳನ್ನು ದೂರ ಮಾಡಿಕೊಳ್ಳಿಕ್ಕೆ ಸಿಗ್ತಕ್ಕಂಥ ಒಂದು ಸುವರ್ಣಾವಕಾಶ. ಆದರೆ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಒಂದು ವಿಶೇಷತೆ ಇರಬೇಕು. ಆ ವಿಶೇಷವಾಗಿರ್ತಕ್ಕಂತಹ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇರ್ತಕ್ಕಂಥ ಈ ಶುಭ ದಿನ ತಾವು ತಮ್ಮ ಸ್ವಹಸ್ತದಿಂದಲೇ ನಿಮ್ಮ ಪ್ರಾಂತ್ಯಗಳಲ್ಲಿರ್ತಕ್ಕಂತಹ ಗಂಗೆಯನ್ನು ಆರಾಧನೆ ಮಾಡಿ, ಗಂಗಾರಾಧನೆ, ಅದರಲ್ಲೂ ವಿಶೇಷವಾಗಿ ಗಂಗೆಯಿಂದ ಅಭಿಷೇಕ, ಶಿವನಿಗೆ ನಡೀತಕ್ಕಂಥ ರುದ್ರಾಭಿಷೇಕ, ರುದ್ರನಿಗೆ ನಡೀತಕ್ಕಂಥ ರುದ್ರಾಭಿಷೇಕ ಸಂದರ್ಭದಲ್ಲಿ ಭಸ್ಮದಿಂದ, ಬಿಲ್ವಪತ್ರೆಯಿಂದ, ಮತ್ತು ರುದ್ರಾಕ್ಷಿಯಿಂದ, ರುದ್ರಾಕ್ಷಿ, ಬಿಲ್ವಪತ್ರೆ ಮತ್ತು ಭಸ್ಮ ಈ ಮೂರನ್ನು ಸಹಿತ ಶಿವನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ಶಿವನಿಗೆ ನಡೀತಕ್ಕಂಥ ರುದ್ರಾಭಿಷೇಕವನ್ನು ಕಣ್ತುಂಬಿಸ್ಕೊಳ್ತಕ್ಕಂಥದ್ದು, 4 ಯಾಮಗಳಲ್ಲೂ ನಡೀತಕ್ಕಂತಹ ಪ್ರತಿ ಯಾಮದ ಪೂಜಾನುಷ್ಠಾನವನ್ನು ಶ್ರದ್ಧಾಭಕ್ತಿಯಾಗಿ ಪಾಲ್ಗೊಳ್ತಕ್ಕಂಥದ್ದು. ಆದರೆ 4 ಯಾಮದಲ್ಲೂ ಪೂಜೆ ಮಾಡುವಾಗ ಸ್ವಲ್ಪ ಶ್ರಮ ಅನ್ನಿಸಬಹುದು. ಮೊದಲನೇ ಯಾಮ ನಿಮಗಷ್ಟು ತೊಂದರೆ ಇಲ್ಲ, 2ನೇ ಯಾಮನೂ ನಿಮಗೆ ತೊಂದರೆ ಆಗೋದಿಲ್ಲ. ಬಹುಶಃ 3-4 ಮಾಡುವಾಗ ಕಣ್ಣು ನಿದ್ದೆ ಎಳಿಬೋದು, ಯಾಕೆಂದರೆ ಪ್ರತಿನಿತ್ಯದ ಆ ನಿದ್ದೆಯ ಸಮಯ. ಆದರೆ ಈ ಮಹಾಶಿವರಾತ್ರಿ ಪ್ರತಿ ಮಾಸದಲ್ಲಿ ಬರ್ತಕ್ಕಂಥ ಶಿವರಾತ್ರಿಗೂ ಮಹಾಶಿವರಾತ್ರಿಗೂ ಬಹಳ ವ್ಯತ್ಯಾಸ ಇದೆ. ಪ್ರತಿ ಮಾಸದಲ್ಲೂ ಶಿವರಾತ್ರಿ ಇದೆ, ಪ್ರತಿ ತಿಂಗಳು ಒಂದು ಶಿವರಾತ್ರಿ ಬಂದೇ ಬರುತ್ತೆ. ಅವತ್ತಿನ ದಿವಸ ಶಿವನಿಗೆ ಅಭಿಷೇಕ ಆಗುತ್ತೆ. ಮೊದಲನೇ ಯಾಮದ ಪೂಜೆ ಬಹಳ ಅದ್ಧೂರಿತವಾಗಿ ನಡೆಯುತ್ತೆ. ಅದಾದ ನಂತರ ಬರ್ತಕ್ಕಂಥದ್ದು ಮಾಘ ಮಾಸದ ಕೃಷ್ಣ ಪಕ್ಷದ ಈ ಮಹಾಶಿವರಾತ್ರಿ. ಈ ಮಹಾಶಿವರಾತ್ರಿ ಎಂದು ಸಾಕಷ್ಟು ಪುಣ್ಯಕ್ಷೇತ್ರಗಳಲ್ಲಿ, ದೇವಾಲಯಗಳಲ್ಲಿ ಅಭಿಷೇಕ, ಅಲಂಕಾರ, ರಥೋತ್ಸವ, ಬ್ರಹ್ಮರಥ ಎಲ್ಲವೂ ನಡೆಯುತ್ತೆ. ಹಾಗೆ ಬೆಂಗಳೂರಿಗೆ ಸಮೀಪ ಇರತಕ್ಕಂತಹ ಚಿಕ್ಕಬಳ್ಳಾಪುರದ ನಂದಿಯಲ್ಲಿರ್ತಕ್ಕಂತಹ ಭೋಗನಂದೀಶ್ವರ, ಯೋಗನಂದೀಶ್ವರರ ಸಾನ್ನಿಧ್ಯದಲ್ಲೂ ಬ್ರಹ್ಮರಥೋತ್ಸವ, ಅಲ್ಲೂ ಸಹಿತ ರಥೋತ್ಸವ ಕಾಲ. ಹಾಗೆ ಯಾವುದೇ ಶಿವಾಲಯ ಇರಲಿ, ಶಿವನ ಆಲಯ ಪುಟ್ಟ ಆಲಯ ಮತ್ತು ದೊಡ್ಡ ಆಲಯ ಅಂತಲ್ಲ, ಎಲ್ಲಿದ್ದರೂ ಭಗವಂತನಿಗೆ ನಡೆಸ್ತಕ್ಕಂತಹ ವಿಶೇಷವಾದಂಥ ರಥೋತ್ಸವ ಕಾಲ. ಇನ್ನು ಈ ಭಾಗದಲ್ಲಿ ಹೊರಟ್ರೆ ಮೈಸೂರು ದಾಟಿದ್ರೆ ಚಾಮರಾಜನಗರ, ಮಲೆ ಮಹದೇಶ್ವರ ಬೆಟ್ಟ, ಅಲ್ಲಿರ್ತಕ್ಕಂಥ ಮಾದಪ್ಪನಿಗಂತೂ ಇನ್ನಷ್ಟು ಅದ್ಭುತವಾದಂಥ ಕಾಯಕ. ಮಾದಪ್ಪನ ಭಕ್ತರು ಅಷ್ಟಿಷ್ಟಲ್ಲ, ಸಾಕಷ್ಟು ಜನ ಇದ್ದಾರೆ. ಮಲೆ ಮಹದೇಶ್ವರನ ಸಾನ್ನಿಧ್ಯದಲ್ಲಿ ಅಲ್ಲಿರ್ತಕ್ಕಂತಹ ಆ ಮಾದಪ್ಪನ ದರ್ಶನ ಮಾಡುವಂಥದ್ದು ಅದು ಇನ್ನಷ್ಟು ಸೇರುವಂಥ ಆ ಜನಸಾಗರವೇ ಅಲ್ಲಿದೆಯೇನೋ ಎಂಬಂಥ ರೀತಿಯಲ್ಲಿರುತ್ತೆ. ಅಲ್ಲಿ ಜಾತಿ ಮತ ಭೇದವಿಲ್ಲ, ಬಡವ ಬಲ್ಲಿಗ ಇಲ್ಲ, ಎಲ್ಲರೂ ಸೇರಿ ನಡೆಸುವಂಥದ್ದು. ಇನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಲಂತೂ ಆ ವೈಭೋಗ ನೋಡಲಿಕ್ಕೆ 2 ಕಣ್ಗಳ ಸಾಲದು. ಸಾಕಷ್ಟು ಅಲಂಕಾರವಾಗಿ, ಸಾಕಷ್ಟು ಜನ ಭಕ್ತರನ್ನು ಒಳಗೊಂಡು ಬರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹಿತ ಅನ್ನದಾಸೋಹ, ಅನ್ನಪ್ರಸಾದ, ತಾಯಿ ಅನ್ನಪೂರ್ಣೇಶ್ವರಿಯ ಅನುಗ್ರಹ, ಹಾಗೆ ಕಣ್ತುಂಬ ಶಿವನ ದರ್ಶನ ಮಾಡಿ ಹೊಟ್ಟೆ ತುಂಬ ಆ ಮಹಾಪ್ರಸಾದವನ್ನು ಸ್ವೀಕರಿಸ್ತಕ್ಕಂಥದ್ದು. ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ದಾಟಿದ್ರೆ ಇನ್ನು ಗೋಕರ್ಣದಲ್ಲಂತೂ ಅದು ಇನ್ನಷ್ಟು ವಿಶೇಷ ಅಂತಲೇ ಹೇಳ್ಬೋದು. ಗೋಕರ್ಣದಲ್ಲಿರ್ತಕ್ಕಂತಹ ಆ ಆತ್ಮಲಿಂಗವನ್ನು ಸ್ಪರ್ಶಿಸಿ ನೀವೇ ನಿಮ್ಮ ಸ್ವಹಸ್ತದಿಂದ ಮುಟ್ಟಿ ಅಲ್ಲಿ ಸ್ವಾಮಿಗೆ ಅಭಿಷೇಕವನ್ನು ನಡೆಸಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. ಇನ್ನು ಹೀಗೆ ರಾಜ್ಯದಲ್ಲಿರ್ತಕ್ಕಂತಹ ಪ್ರಮುಖ ಈ ಶಿವಾಲಯಗಳಲ್ಲಿ ಸಾಕಷ್ಟು ಅದ್ಭುತವಾದಂಥ ಕಾರ್ಯಕ್ರಮ. ಇಡೀ ರಾತ್ರಿ ಪೂರ್ತಿ ಅನುಷ್ಠಾನ, ಪೂಜೆ, ಜಪ, ತಪ ಮತ್ತು ಹರಿಕಥೆಗಳು, ಜಪ ತಪಗಳು ನಡೀತಿರುತ್ತೆ, ಹೋಮ ಹವನಾದಿಗಳು ನಡೀತಿರುತ್ತೆ. ಜಪಗಳು ಕರೆಕ್ಟು, ಹೋಮ ಹವನಗಳು ಕರೆಕ್ಟು. ಆದರೆ ಬೇರೊಂದು ಮನರಂಜನೆಗೆ ಅಂತ ಹೋಗಿ ಸಮಯವನ್ನು ವೃಥಾ ವೇಸ್ಟ್ ಮಾಡ್ಕೋಬೇಡಿ. ಶಿವರಾತ್ರಿ ನಿಮಗೆ ಎಷ್ಟು ಹೊತ್ತು ಜಾಗರಣೆ ಇರಲಿಕ್ಕಾಗತ್ತೆ ಅಷ್ಟು ಹೊತ್ತೇ ಇರಿ. ಬಲವಂತವಾಗಿ ಕಣ್ಣು ಬಿಟ್ಕೊಂಡು ಅಥವಾ ಇನ್ನೇನೋ ನೋಡ್ತಾ ನೀವು ಸಮಯವನ್ನು ವೃಥಾ ಮಾಡಿಕೊಂಡು ಅಲ್ಲಿ ಪಾಪಕ್ಕೇನೋ ಅಥವಾ ಶಾಪಗ್ರಸ್ತರಾಗೋದಕ್ಕಿಂತ ನಿಮಗೆಷ್ಟು ಸಾಧ್ಯವೋ ಅಷ್ಟು ದೈವ ಸಾನ್ನಿಧ್ಯದಲ್ಲಿ ಒಂದಷ್ಟು ಕಾಲ ಕಳೆದು ಪುನಃ ಬಂದು ತಾವು ವಿಶ್ರಾಂತಿ ತೆಗೆದುಕೊಂಡ್ರೂ ತಪ್ಪಲ್ಲ. ಹಾಗಂತ ಶಿವರಾತ್ರಿ ಜಾಗರಣೆ ಮಾಡಬೇಕು, ನಿಜ ಜಾಗರಣೆ ಮಾಡಬೇಕು ಅಂತ ಅನ್ಯ ಮಾರ್ಗಗಳನ್ನು ತುಳಿದು ಬೇಡವಾದ್ದಕ್ಕೆ ಬಲವಂತವಾಗಿ ಕಣ್ಣು ಬಿಟ್ಕೊಂಡು ನೋಡಿ ನಾಳೆ ಇನ್ನೇನೋ ತೊಂದರೆಗಳು ಮಾಡ್ಕೊಳ್ಳೋಂಥದ್ದಕ್ಕಿಂತ ಇದು ಹೀಗೆ ಮಾಡೋದೇ ಕರೆಕ್ಟು. ಏನೇ ಆದರೂ ಶಿವರಾತ್ರಿ ವಿಶೇಷವಾಗಿರ್ತಕ್ಕಂಥದ್ದು. ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥ ಕಲಿಯುಗದಲ್ಲಿ ಶಿವನ ಆರಾಧನೆಯಿಂದ ಏನೇನು ಬೇಕಾದ್ರೂ ಸಿದ್ಧಿಸ್ಕೊಳ್ಬಹುದು ಎಂಬತಕ್ಕಂಥ ನುಡಿಯೂ ಇದೆ, ಸಾಧ್ಯವೂ ಹೌದು, ಅದು ಸಾಕ್ಷಿಯೂ ಹೌದು. ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಚಿದಾನಂದ
ಶಿವನ ಸಾನ್ನಿಧ್ಯದಲ್ಲಿ ಬ್ರಹ್ಮ ಮತ್ತೆ ವಿಷ್ಣುನೇ ದ್ವಾರಪಾಲಕರು. ನೀವು ಬೇರೆ ಎಲ್ಲೂ ಕೂಡ ನೋಡ್ಲಿಕ್ಕೂ ಆಗೋದಿಲ್ಲ. ಅದು ಏಕೈಕ ಜಾಗ ಅಂದ್ರೆ ನಮ್ಮ ಉಕ್ಕೇಮಟ್ಟು. ಸ್ವಾಮಿಯ ವಿಶೇಷವಾದಂತಹ ತ್ರಯಂಬಕೇಶ್ವರನ ಹವನ ಎಲ್ಲವೂ ಸಹಿತ ಅದ್ಭುತವಾಗಿರ್ತಕ್ಕಂತಹ ಕಾರ್ಯಕ್ರಮವೇ. ಕೈಲಾಸದಲ್ಲಿ ನಡೀತಿರ್ತಕ್ಕಂಥದ್ದು ತುಂಗನಾಥನ ವಿಶೇಷವಾದ ಪೂಜಾ ಅನುಷ್ಠಾನ. ತಪ್ಪದೆ ವೀಕ್ಷಿಸಿ ಮಹಾಶಿವರಾತ್ರಿಯಂದು. ಓಂಕಾರಂ ಸೃಷ್ಟಿಸಾರಂ ವಿಧಿ ಲಿಖಿತಂ ಮೋಕ್ಷದಕ್ಷಂ ಸುಭಿಕ್ಷಂ ಗಂಗಾಂಗಂ ದಿವ್ಯಲಿಂಗಂ ಗಜಮುಖ ವಿನುತಂ ಸಾನ್ನಪೂರ್ಣ ಸಮಕ್ಷಂ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಶುಭ ಗುರುವಾರ ಇವತ್ತು, ಹಾಗಾಗಿ ಶುಭ ದಿನದ ವಿಶೇಷತೆ ಏನು ತಿಳ್ಕೊಳ್ಳೋ ಗುರುಜಿಯವರಿಂದ. ಗುರುಜಿ, ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತ ಪಂಚಾಂಗ ಶ್ರವಣವನ್ನು ಮಾಡಬೇಕು. ಹಾಗೆ ಇದೇ ಶನಿವಾರ ಶಿವರಾತ್ರಿಯ ಪ್ರಯುಕ್ತ ವಿಶೇಷವಾಗಿರ್ತಕ್ಕಂಥ ಗಂಗಾರಾಧನೆ, ಪರಮ ಪವಿತ್ರವಾಗಿರ್ತಕ್ಕಂಥ ಹರಿದ್ವಾರ್, ಋಷಿಕೇಶ್, ಅದಕ್ಕಿಂತ ಮುಖ್ಯವಾಗಿ ತುಂಗನಾಥ್. ಕಳೆದ ಬಾರಿನೂ ನಾವು ತುಂಗನಾಥಕ್ಕೆ ಹೊರಟಿದ್ವಿ. ಆದರೆ ಈ ಬಾರಿ ತುಂಗನಾಥನ ಪ್ರಯಾಣ ಅದು ಮತ್ತಷ್ಟು ದುರ್ಲಭವಾಗಿತ್ತು, ಬಹಳ ಕಷ್ಟವಾಗಿತ್ತು, ಕಷ್ಟಕರವಾಗಿತ್ತು. ಆಗ ಸಂಪೂರ್ಣ ಮಂಜಿನಿಂದ ಕೂಡಿರತಕ್ಕಂಥದ್ದೇ. ಈಗ ಸ್ವಲ್ಪ ಪ್ರಾರಂಭ ಕಾಲ, ಆದರೆ ನಡೆಯೋ ಮಾರ್ಗ ಮಾತ್ರ ಬಹಳ ಕಷ್ಟ ಅನ್ನಿಸ್ತು. ಅಂತಹ ಒಂದು ಕಷ್ಟಕರವಾಗಿರ್ತಕ್ಕಂಥ ಸಾನ್ನಿಧ್ಯ, ಆದರೆ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ. ಆ ಕ್ಷೇತ್ರದಲ್ಲಿ ಇರುವಷ್ಟು ಕಾಲ ಅದರ ಆನಂದವೇ ಬೇರೆ. ಯಾಕೆಂದರೆ ಆ ಸುಂದರವಾದಂಥ ಪ್ರಕೃತಿ, ಪರಿಸರ, ನಿಶಬ್ದತೆ, ಅಲ್ಲಿ ಓಂಕಾರನಾದ ಶಿವಧ್ಯಾನ ಎರಡೇ ಕೇಳುವಂಥದ್ದು. ಆ ಇರ್ತಕ್ಕಂಥ ಸುತ್ತಮುತ್ತ ಇರ್ತಕ್ಕಂಥ ಪಂಚಕೇದಾರ್, 5 ಕೇದಾರ್ ಕ್ಷೇತ್ರಗಳು, ಪಂಚಕೇದಾರ್ ಎಂಬತಕ್ಕಂಥದ್ದು. ನಾವು ನೀವೆಲ್ಲರೂ ನೋಡ್ತಕ್ಕಂಥದ್ದು ಕೇದಾರ್ ಒಂದೇ, ಆದರೆ ಅಲ್ಲಿ ಪಂಚಕೇದಾರ್ ಇದೆ, 5 ಕೇದಾರ್ಗಳಿರ್ತಕ್ಕಂಥದ್ದು. ಆದರೆ ಪಂಚಕೇದಾರಲ್ಲಿರ್ತಕ್ಕಂತಹ 6 ತಿಂಗಳ ದರ್ಶನ ಆದಮೇಲೆ ಅಲ್ಲಿರ್ತಕ್ಕಂಥ ಸ್ವಾಮಿಯನ್ನು, ಅಂದರೆ ಉತ್ಸವ ಮೂರ್ತಿಯನ್ನು, ಮತ್ತು ಪ್ರಧಾನವಾಗಿರ್ತಕ್ಕಂತಹ ಕೇದಾರ್ ಕ್ಷೇತ್ರದ ಆ ಒಂದು ಶಿರೋಭಾಗದಲ್ಲಿರ್ತಕ್ಕಂಥ ಸುವರ್ಣ ಬಂಗಾರದ ಕಿರೀಟವನ್ನು ಅಲ್ಲಿನ ಜಗದ್ಗುರುಗಳು ಉಕ್ಕಿಮಠಕ್ಕೆ, ಉಷಾಮಠಕ್ಕೆ ತರಿಸ್ತಾರೆ. 6 ತಿಂಗಳು ದೇವರ ಸಾನ್ನಿಧ್ಯ, 6 ತಿಂಗಳು ಮನುಷ್ಯರ ಸಾನ್ನಿಧ್ಯ. ಅಂದರೆ ಮನುಷ್ಯರು ಅಲ್ಲಿ ಹೋಗಿ ಪೂಜೆ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಹಾಗಾಗಿ ಅಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥದ್ದು 6 ತಿಂಗಳು ಉಷಾಮಠದಲ್ಲಿರ್ತಕ್ಕಂಥದ್ದು. ಉಷಾಮಠ ಎಂಬತಕ್ಕಂಥದ್ದಕ್ಕೆ ಹೆಸರು ಬರಲಿಕ್ಕೂ ಒಂದು ದೊಡ್ಡ ಕಾರಣ ಇದೆ. ಈ ಬಾರಿ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಉಷಾಮಠ ಅಂತ ಹೆಸರು ಏನಕ್ಕೆ ಬಂತು, ಜೊತೆಗೆ ಶ್ರೀಕೃಷ್ಣನ ಮೊಮ್ಮಗನ ಮದುವೆ ಆದಂಥ ಸ್ಥಳ ಯಾವುದು, ಶ್ರೀಕೃಷ್ಣನ ಮೊಮ್ಮಗನ ಮದುವೆ ಆದಂಥ ಸ್ಥಳ ಸಹಿತ ಅಲ್ಲೇ ಇದೆ. ಅಂತಹ ಒಂದು ಸಾನ್ನಿಧ್ಯ ದರ್ಶನವನ್ನೂ ತಾವು ಮಾಡ್ತೀರಿ. ಹಾಗಾಗಿ ಈ ಬಾರಿ ಬರ್ತಕ್ಕಂಥ ಶನಿವಾರ ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದು. ಹಿಮದಿಂದ ಕೂಡಿರ್ತಕ್ಕಂಥ ಸಾನ್ನಿಧ್ಯ, ಅಲ್ಲಿ ಹಿಮದಲ್ಲಿ ನಡೆಸಿರ್ತಕ್ಕಂಥ ಹಿಮದ ಆ ಶಿವಲಿಂಗವನ್ನು ಸೃಷ್ಟಿಸಿ ಅಲ್ಲಿ ಸ್ವಾಮಿಯ ಸಾನ್ನಿಧ್ಯದಲ್ಲಿ ನಡೆದಂಥ ಹೋಮ ಹವನವನ್ನು, ನಡೆದಂತಹ ಪಂಚಾಮೃತ ಅಭಿಷೇಕವನ್ನು, ಹರಿದ್ವಾರ್ ಋಷಿಕೇಶಲ್ಲಿ ಅಲ್ಲಿ ಗಂಗೆಯನ್ನು ಆರಾಧನೆ ಮಾಡಿರ್ತಕ್ಕಂಥದ್ದು, ಗಂಗಾ ಸ್ನಾನ, ತುಂಗಾಪಾನ ಎಂಬತಕ್ಕಂಥದ್ದಿದೆ. ಗಂಗೆ ಎಷ್ಟು ಪಾವಿತ್ರಳು, ಎಷ್ಟು ವಿಶೇಷತೆ ಇದೆ. ಅಲ್ಲಿರ್ತಕ್ಕಂಥ ಸ್ಫಟಿಕದಂತಹ ಜಲ, ಆ ಸ್ಫಟಿಕದಂತಹ ಜಲ ನೀವು ವರ್ಷದ 365 ದಿವಸ ಒಂದು ಬಾಟ್ಲಲ್ಲೋ ಒಂದು ಡಬ್ಬಿಯಲ್ಲೂ ಶೇಖರಣೆ ಮಾಡಿ ಅದನ್ನು ಟೆಸ್ಟ್ ಮಾಡಿದ್ರು ಅದು ಅಮೃತಕ್ಕೆ ಸಮಾನವಾಗೇ ಇರುತ್ತೆ. ಯಾಕೆಂದರೆ ಆ ಜಲದಲ್ಲಿ ಅಂಥ ಶಕ್ತಿ ಇದೆ. ಹಿಮ ಕರಗಿ ಬರ್ತಕ್ಕಂಥದ್ದು. ಅದರಲ್ಲೂ ಇನ್ನು ದೇವಪ್ರಯಾಗ್, ಆ ದೇವಪ್ರಯಾಗ ಅಂತೂ ಅದು ನೋಡಲಿಕ್ಕೆ ಆ ಕಣ್ಣುಗಳೇ ಸಾಲಲ್ಲ, ಆನಂದವಾಗಿರ್ತಕ್ಕಂಥದ್ದು. ಅಲಕನಂದ, ಭಗೀರಥಿ ಇಬ್ಬರೂ ಸಹಿತ ಹರಿದು ಬಂದು ಅಲ್ಲಿ ಸೇರುವ ಸಂಗಮ ಸ್ಥಳ. ಆ ಸಂಗಮ ಸ್ಥಳವನ್ನು ನೋಡಿದ್ರೆ ಎಂಥವರಾದರೂ ಸಹಿತ ಅದು ಒಂದು ಪುಣ್ಯಭೂಮಿ, ದೇವಭೂಮಿ, ದೇವರ ಭೂಮಿ. ನೀವೇ ಸ್ವಯಂ ನೀವು ಆ ಭಾಗದಲ್ಲಿ ಉತ್ತರಾಖಂಡ್ ಪ್ರದೇಶ, ಅಲ್ಲಿ ಉತ್ತರಾಖಂಡ್ ಯಾತ್ರೆ ಮಾಡಿದಾಗ, ಹಿಮಾಚಲ ಪ್ರದೇಶದಲ್ಲಿರ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿದಾಗ ಅದರ ಆನಂದವೇ ಬೇರೆ ಆಗುತ್ತೆ. ನೀವು ನೋಟದಲ್ಲೇ ಇಷ್ಟು ಆನಂದ ಅಂದರೆ ನೀವೇ ಸ್ವಯಂ ನೀವೇ ಹೊರಟ್ರೆ ಎಷ್ಟು ಆನಂದವಾಗಿರುತ್ತೆ ಅಂತಕ್ಕಂಥದ್ದನ್ನು ಚಿಂತನೆ ಮಾಡಿ. ಇಷ್ಟೆಲ್ಲ ಸೌಭಾಗ್ಯವನ್ನು, ಇಷ್ಟೆಲ್ಲ ವಿಶೇಷವಾಗಿರ್ತಕ್ಕಂಥ
ಆರಾಧನೆಯನ್ನು, ಅಷ್ಟೊಂದು ಅದ್ಭುತವಾದಂತಹ ಸ್ಥಳಗಳನ್ನು ಇದೇ ಶನಿವಾರ ತಾವು ತಪ್ಪದೇ ವೀಕ್ಷಿಸಿ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ಅದರಲ್ಲೂ ಸತತ 2 ಗಂಟೆಗಳಿರ್ಬೋದೇನೋ, ಇನ್ನೂ ಸಮಯ ನಿಗದಿ ಆಗಿಲ್ಲ. ಆದರೆ ಅದೃಷ್ಟ ಅಂತೂ ಸತ್ಯ. ಆ ದಿನ ತಾವು ನೋಡುವಂತಹ ಅದ್ಭುತಕರವಾದಂಥ ವಿಶೇಷವಾಗಿರತಕ್ಕಂಥ ಈ ಒಂದು ಕಾಯಕ ಎಲ್ಲರೂ ಮೆಚ್ಚುವಂತಹದ್ದು. ದೂರದವರೆಗೂ ಪ್ರಯಾಣವನ್ನು ಬೆಳೆಸಿ ಅಲ್ಲಿಂದ ಗಂಗೆಯನ್ನು ತರುವ ಪ್ರಯತ್ನ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ರವಿಯವರದು. ಅವರು ಸಂಕಲ್ಪ ಮಾಡಿದ್ರು, ಏನಾದರೂ ಒಂದು ವಿಶೇಷತೆ ಬೇಕು ಅಂತ ಯೋಚನೆ ಮಾಡಿದ್ರು. ಜೊತೆಗೆ ನಮ್ಮ ಭಾಗದ ಜನತೆಗೆ ಗಂಗೆಯನ್ನು ತರಬೇಕು ಅಂತ ಚಿಂತನೆ ಮಾಡಿದ್ರು. ಆ ಚಿಂತನೆ ಮಾಡಿದ್ದ ತದ್ರೂಪವಾಗಿ ಎಲ್ಲರೂ ಸಹಿತ ಪಯಣವನ್ನು ಬೆಳೆಸಿದ್ವಿ. ಅಲ್ಲಿ ಒಂದು ಪರಮ ಪವಿತ್ರವಾದ ಪುಣ್ಯ ಸಾನ್ನಿಧ್ಯದಲ್ಲಿ ಕೂತು ಅಲ್ಲಿ ಅನುಷ್ಠಾನವನ್ನು ಮಾಡಿದ್ವಿ. ಅದಾದ ನಂತರ ಗಂಗೆಯನ್ನು ರಾಜ್ಯಕ್ಕೆ ಕರೆತರುವಂಥದ್ದಾಯಿತು. ಹಾಗೆ ರಾಜ್ಯಕ್ಕೆ ಬಂದ ಮೊದಲನೇ ಕ್ಷಣ ಆ ಸುಂದರವಾದಂತಹ ಭವ್ಯವಾದಂತಹ ಸ್ವಾಗತ ಇತ್ತಲ್ಲ, ನಿಜಕ್ಕೂ ಗಂಗೆಯನ್ನು ಬರಮಾಡಿಕೊಂಡಂಥ ಆ ರೀತಿಯೇ ಆನಂದ. ಇದೆಲ್ಲವೂ ಸಹಿತ ನನ್ನ ಆತ್ಮೀಯರಾದಂತಹ ಎ ರವಿರವರಿಗೆ ಸೇಲ್ತಕ್ಕಂಥದ್ದು. ಯಾಕೆಂದರೆ ಆ ಎ ರವಿಯವರು ತೆಗೆದುಕೊಂಡಂತಹ ನಿಲುವು ತೀರ್ಮಾನ, ನಮ್ಮ ಬ್ಯಾಟರಾಯನಪುರದ ಕ್ಷೇತ್ರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಮನೆಗೂ ಸಹಿತ ಗಂಗಾಜಲ ಕೊಡಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದರು. ಅದರಂತೆ ಇಷ್ಟೆಲ್ಲ ಸಾಧನೆಗಳಾಯಿತು. ಏನೇ ಆದರೂ ತಾವೆಲ್ಲರೂ ಸಹಿತ ವೀಕ್ಷಣೆ ಮಾಡ್ತಿದ್ದೀರಿ. ಹರಿದ್ವಾರ್, ಋಷಿಕೇಶ್, ಅದರಲ್ಲೂ ಹರಿದ್ವಾರಲ್ಲಿರ್ತಕ್ಕಂಥ ಒಂದೊಂದು ದೇವರ ಸಾನ್ನಿಧ್ಯಗಳು, ದೇವರ ಕ್ಷೇತ್ರ. ಉರಿಯುವ ಚಳಿ ಅಂದರೆ ಹಬ್ಬ ಅನ್ನೋಂಗಿತ್ತು. ಚಳಿ ಆಗಿದ್ದಾಗ ಇನ್ನು ನೀರು, ಆ ನೀರಂತೂ ಸಂಪೂರ್ಣವಾಗಿ ನಿಮ್ಮ ಫ್ರಿಜ್ಜಲ್ಲಿ ಒಂದು ಬಾಟಲ್ ನೀರಿಟ್ಟು ಫ್ರಿಜ್ ನೀರನ್ನು ಕುಡಿಲಿಕ್ಕಾಗೋದಿಲ್ಲ. ಅಂಥದ್ದು ಫ್ರಿಜ್ ನೀರು ತಲೆ ಮೇಲೆ ಬಿದ್ದರೆ ಅದರ ಆನಂದ ಅನುಭವಿಸಿದವರಿಗೆ ಗೊತ್ತಾಗುತ್ತೆ. ನಾನು ಹೇಳಿದ್ರೆ ನಿಮಗೆ ಅರ್ಥವಾಗಲ್ಲ. ಆ ಕ್ಷಣ ನೀವು ನೋಡಬೇಕು. ನೋಡಿದ್ರೆ ಚೆನ್ನ ಕಣ್ತುಂಬ ದರ್ಶನ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಿ ಹರೇ ನಮಃ ಪಾರ್ವತೀಪತೆಯೇ ಹರ ಹರ ಮಹಾದೇವ್, ಆ ಸಾಂಬ ಸದಾಶಿವರ ಕೃಪಾ ಕಟಾಕ್ಷ ನಾಡಿನ ದೇಶದ ಸಮಸ್ತರ ಮೇಲಿರಲಿ ಅಂತ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ಹೇಳ್ತಾ ಈ ಶುಭ ದಿನದ ಅಂದರೆ ಇವತ್ತಿನ ಪಂಚಾಂಗವನ್ನು ಜೊತೆಗೆ ವಿಶೇಷವಾಗಿರ್ತಕ್ಕಂಥ ದೇವರ ಆರಾಧನೆಯನ್ನು ನಾವು ಮುಂದುವರಿಸೋಣ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಶ್ರೀ ಶುಭಕೃತ್ನಾಮ ಸಂವತ್ಸರೆ ಉತ್ತರಾಯಣ ಶಿಶು ಋತು ಮಾಘ ಮಾಸ ಕೃಷ್ಣ ಪಕ್ಷ ನಾವು ಮುಗಿತಾ ಬಂತು. ಮಾಘ ಮಾಸದ ಕಡೆಯ ದಿನಗಳಲ್ಲಿ ಬಂದಾಯಿತು. ನಾವು ಮಾಘ ಮಾಸ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಯಾವುದೇ ಶುಭ ಕಾರ್ಯಗಳನ್ನು ಮಾಡಲಿಕ್ಕೂ, ಯಾವುದೇ ದೇವತಾ ಕಾರ್ಯ ಮಾಡಲಿಕ್ಕೂ ಮಾಘ ಮಾಸದಲ್ಲಿ ಮಾಡುವ ಕಾಯಕ ಶೀಘ್ರ ಫಲವನ್ನು ಕೊಡುತ್ತೆ ಎಂಬತಕ್ಕಂಥದ್ದು ಧರ್ಮಶಾಸ್ತ್ರ, ಪಂಚಾಂಗ ರೀತಿ ಪ್ರತಿಯೊಬ್ಬರು ಹೇಳುವಂಥ ಮಾತು. ಹಾಗಾಗಿ ಈ ಮಧ್ಯದಲ್ಲಿ ಸಾಕಷ್ಟು ಮದುವೆ, ಮುಂಜಿ, ನಾಮಕರಣ, ಗೃಹ ಪ್ರವೇಶ, ದೇವತಾ ಕಾರ್ಯಗಳು, ದೇವರ ಆರಾಧನೆ ಎಲ್ಲವೂ ನಡ್ಕೊಂಡು ಬರ್ತಾ ಇದೆ. ಅಂತಹ ನಿಟ್ಟಿನಲ್ಲಿ ಇವತ್ತು 16/2/2023 ಗುರುವಾರ ಏಕಾದಶಿ ಮೂಲಾ ನಕ್ಷತ್ರ. ಗುರುವಾರ ಏಕಾದಶಿ ಮೂಲಾ ನಕ್ಷತ್ರ ಭಾಳ ಚೆನ್ನಾಗಿದೆ. ಗುರುವಾರ ಅನ್ನೋದೇ ವಿಶೇಷ. ಅದರಲ್ಲಿ ಮೂಲಾ ನಕ್ಷತ್ರ ಮತ್ತಷ್ಟು ವಿಶೇಷ. ಮೂಲಾ ನಕ್ಷತ್ರದ ಧನುರಾಶಿ ಅದು ಇನ್ನಷ್ಟು ವಿಶೇಷ. ಜಾತಕದಲ್ಲಿ ಪ್ರಸ್ತುತ ಧನುರಾಶಿಯವರಿಗೆ, ಧನುರ್ ಮತ್ತು ಮೀನರಾಶಿಯವರಿಗೆ ಈಗ ಯಾವ ಕ್ರಮ ಇದೆ ಮತ್ತು ಏನೆಲ್ಲ ಫಲಾಫಲಗಳಿದೆ, ಆ ಲಾಭ ನಷ್ಟಗಳ ಮಧ್ಯದಲ್ಲಿ ನೀವು ಹಾಕುವ ಹೆಜ್ಜೆನಲ್ಲಿ ಏನು ವ್ಯತ್ಯಾಸ ಆಗ್ಬೋದು, ಆ ವ್ಯತ್ಯಾಸಗಳು ಏನೂ ಮಾಡದಿರ ಸರಿಪಡಿಸ್ಕೊಳ್ಳುವಂಥ ಮಾರ್ಗ ಏನು, ಇದೆಲ್ಲವೂ ಇವತ್ತಿನ ಕಾರ್ಯಕ್ರಮದಲ್ಲೇ ನಾವು ತಿಳ್ಕೊಳ್ಳೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿದ್ದಾಯಿತು. ಇನ್ನು ಮುಂದಿನ ಭಾಗದಲ್ಲಿ ರಾಶಿಫಲ ಇದೆ. ಅದರ ನಂತರ ರಾಶಿಫಲವನ್ನು ಪ್ರಾರಂಭ ಮಾಡೋದು ಅಥವಾ ಮನೋಗತ ಪ್ರಶ್ನಾತಂತ್ರಕ್ಕೆ 1 ವರ್ಷ ಪೂರೈಸಿರ್ತಕ್ಕಂಥ ಈ ಶುಭ ಸಂದರ್ಭ ಅವರಿಗಾಗಿ ಇವಂತೂ ಬಹಳ ಒಂದು ವಿಶೇಷವಾದ ಕಾರ್ಯಕ್ರಮವಾಗೇ ಇದೆ. ಮನೋಗತ ಪ್ರಶ್ನೆ ಎಂಬತಕ್ಕಂಥದ್ದು ಪ್ರಾರಂಭ 1 ವರ್ಷ 365 ದಿನ. ಅಬ್ಬಾ, ಅದು ಹೇಗೆ ಕಳೀತೋ ಏನೋ. ಒಟ್ಟಾರೆ ಹೇಳಬೇಕಂದ್ರೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಭಾಜನರಾಗಿರ್ತಕ್ಕಂಥದ್ದು ಶ್ರೀನಿವಾಸ್ ಶರ್ಮಾ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತಿಗೆ ಮನೋಗತ ಪ್ರಶ್ನಾತಂತ್ರ ಪ್ರಾರಂಭ ಆಗಿ 1 ವರ್ಷವನ್ನು ಪೂರೈಸಿದೆ. ಹಾಗಾಗಿ ಶ್ರೀನಿವಾಸ್ ಶರ್ಮಾ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಬನ್ನಿ, ಹಾಗಿದ್ರೆ ಆ ಕುರಿತಾಗಿ ಒಂದು ಚಿಕ್ಕ ವಿಡಿಯೋ ಇದೆ, ನೋಡ್ಕೊಂಡು ಬರೋಣ. ಸನಾತನ ಶಾಸ್ತ್ರಗಳ ಕರಗತ ಮಾಡಿಕೊಂಡ ಮುಳಗುಂದ ವಂಶ ಸಂಜಾತ. ಚತುರ್ವೇದ ಪಾರಂಗತ ಶ್ರೀ ಕೃಷ್ಣಾಜಿರಾವ್ರವರ ಮೊಮ್ಮಗ ಹನುಮಂತರಾವ್ ಮತ್ತು ಶ್ರೀಮತಿ ಸರೋಜಮ್ಮ ದಂಪತಿಗಳ ಸುಪುತ್ರ. ಪಾರಂಪರಿಕ ಬಳುವಳಿಯಾಗಿ ಬಂದ ವೇದ ವಿದ್ಯೆಯನ್ನ ಮತ್ತಷ್ಟು ಅಧ್ಯಯನ ಮಾಡಿ ಹಿಡಿತ ಸಾಧಿಸಿದ, ಪ್ರತಿನಿತ್ಯ ನಿಮ್ಮೆಲ್ಲರ ಸಂಕಟಗಳನ್ನ ಆಲಿಸಿ ಸಾಂತ್ವನ ನೀಡುವ ಕರುನಾಡ ಮನೆ ಮಗ
ಮಹರ್ಷಿ ಡಾಕ್ಟರ್ ಆನಂದ ಗುರೂಜಿಯವರ ಸುಪುತ್ರ ಶ್ರೀ ಶ್ರೀನಿವಾಸ ಶರ್ಮಾ. ತಮ್ಮ 11ನೇ ವಯಸ್ಸಿಗೆ ಬ್ರಹ್ಮೋಪದೇಶ ಪಡೆದ ಶ್ರೀನಿವಾಸ ಶರ್ಮಾ ಮಹಾಮಹಿಮರು ಯತಿವರೇಣ್ಯರ ಸೇವೆ ಮಾಡಿ ಶಾಸ್ತ್ರಜ್ಞಾನವನ್ನ ಆಶೀರ್ವಾದವಾಗಿ ಪಡೆದು ವಿಚಾರಗಳನ್ನ ವಿವಿಧ ಆಯಾಮಗಳಲ್ಲಿ ನೋಡುವ ಮನೋಬಲವನ್ನ ಸಿದ್ಧಿಸಿಕೊಂಡಿದ್ದಾರೆ. ಪರಿಹಾರ ಪ್ರವೀಣರಾದ ತಂದೆಯಿಂದಲೇ ಅಥರ್ವಣ ವಿದ್ಯೆ, ಗಾರುಡಿ ವಿದ್ಯೆ, ಕಮಲಶಾಸ್ತ್ರ, ಅಂಗಶಾಸ್ತ್ರ, ಸಾಮುದ್ರಿಕ ಲಕ್ಷಣ, ಜ್ಯೋತಿಷ್ಯಾದಿ ಉನ್ನತ ಶಾಸ್ತ್ರಗಳನ್ನ ಶ್ರದ್ಧೆಯಿಂದ ಕಲಿತು ಅವರಿಂದಲೇ ತ್ರಿಪುರಬಾಲ ಸಾಧನೆಯ ಉಪದೇಶ ಪಡೆದು ಗೃಹರಾಧ್ಯಾದೇವಿಯರಾದ ಶ್ರೀಮತ್ ಸಿಂಹಾಸನೇಶ್ವರಿ, ಶ್ರೀ ರಾಜರಾಜೇಶ್ವರಿಯ ಉಪಾಸನೆಯನ್ನ ರೂಢಿಸಿಕೊಂಡಿದ್ದಾರೆ. ಪ್ರೀತಿ ನೀಡಿ ಹರಸಿ. ಈ ಮಹರ್ಷಿ ತನಯನ ಮೇಲೆ ನಿಮ್ಮೆಲ್ಲರ ಪ್ರೀತಿ ಇರಲಿ. ಬನ್ನಿ, ಹಾಗಿದ್ರೆ ಶ್ರೀನಿವಾಸ್ ಶರ್ಮಾ ಅವರನ್ನ ಈಗ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಹೃತ್ಪೂರ್ವಕ ಅಭಿನಂದನೆಗಳು. ಧನ್ಯವಾದಗಳು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಶುಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೆ ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀ ಅವರನ್ನು ಕೂಡ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಮಾಘ ಮಾಸದ ಕೃಷ್ಣ ಪಕ್ಷದ ಗುರುವಾರ, ಗುರುಗಳ ಸಂಪೂರ್ಣ ಅನುಗ್ರಹ, ಕಳೆದ ಫೆಬ್ರವರಿ 16ನೇ ತಾರೀಕು ಈ ನಿಮ್ಮ ಶ್ರೀನಿವಾಸ್ ಶರ್ಮಾ ಮನೋಗತ ಪ್ರಶ್ನಾತಂತ್ರವನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಇದೀಗ ಮೊದಲನೆಯ ವರ್ಷದ ಆ ಒಂದು ಜೈಬೇರಿಯನ್ನು ಬಾರಿಸ್ತಾ ನಿಜಕ್ಕೂ ಬಹಳ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ಸಂತೋಷ ನಿಜಕ್ಕೂ, ಈ ಒಂದು ಸಂತೋಷದ ಹಿಂದೆ ಸಾಕಷ್ಟು ಏರುಪೇರುಗಳು, ದುಃಖಗಳು ಎಲ್ಲವೂ ಕೂಡ ಅಡಗಿರ್ತಕ್ಕಂಥದ್ದೇ. ಒಬ್ಬ ಮನುಷ್ಯ ಇವತ್ತಿನ ದಿವಸ ಒಂದು ಸಂತೋಷವನ್ನು ಪಡ್ತಾ ಇದ್ದಾರೆ ಅಂದಾಗ ಅದರಲ್ಲಿ ಸಾಕಷ್ಟು ಹುಳಿಪೆಟ್ಟುಗಳು ಬಿದ್ದಾಗ ಮಾತ್ರ ಆ ಒಂದು ಸಂತೋಷ ಇವತ್ತಿನ ದಿವಸ ಇಷ್ಟೊಂದು ರಾಜ್ಯ ಮಟ್ಟದಲ್ಲಿ, ದೇಶ ಮಟ್ಟದಲ್ಲಿ ಸಾಕಷ್ಟು ಹೆಚ್ಚಿನ ಹೆಸರನ್ನು ಸಿದ್ಧಪಡಿಸ್ಕೊಳ್ಳಿಕ್ಕೆ, ಕಾರ್ಯಸಿದ್ಧಿಪಡಿಸ್ಕೊಳ್ಳಿಕ್ಕೆ ಅವಕಾಶ. ಇದು ಬರೀ ಇದೊಂದೇ ಫೀಲ್ಡಲ್ಲ, ಎಲ್ಲ ವರ್ಗದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೂ ಇದೊಂದು ಹೆಮ್ಮೆ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ, ನನಗೆ ನಾನು ಉತ್ಪ್ರೇಕ್ಷೆಯಿಂದ ಮಾತಾಡ್ಕೊಳ್ತಾ ಇರತಕ್ಕಂಥದ್ದಲ್ಲ, ಆದರೆ ಇಂಥ ಒಂದು ಸಣ್ಣ ವಯಸ್ಸಿನಲ್ಲಿ ಇಂಥ ಒಂದು ದೊಡ್ಡ ಜವಾಬ್ದಾರಿಯನ್ನು ಹೊತ್ತು ಎಲ್ಲರ ಮನಸ್ಸನ್ನು ಗೆಲ್ತಾ, ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸ್ತಾ, ಎಲ್ಲವನ್ನೂ ಕೂಡ ತ್ಯಾಗ ಮಾಡಿ ನಿಮಗೋಸ್ಕರ ಜನರ ಸೇವೆ, ಜನಾರ್ದನರ ಸೇವೆ ಅಂತ ಹೇಳಿ ಈ ಒಂದು ಕಾಯಕವನ್ನು ಬಹಳ ದೊಡ್ಡ ಮಟ್ಟದ ಕಾಳಜಿಯಿಂದ, ಒಂದು ಒಳ್ಳೆ ಗೌರವದಿಂದ, ಜವಾಬ್ದಾರಿಯಿಂದ, ಭಯದಿಂದ, ಖುಷಿಯಿಂದ, ಸಂತೋಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೇನೆ. 1 ವರ್ಷಗಳ ಕಾಲ ಸಂಪೂರ್ಣ ಆಯಿತು. ಹಿಂಗೆ ತಿರುಗಿ ನೋಡಿದ್ರೆ ಎಲ್ಲೋ ಈಗ 1 ವಾರದ ಮುಂಚೆ ಕೂತಿದ್ದೇನೇನೋ ಎಂಬತಕ್ಕಂಥ ಭಾಸವಾಗ್ತಾ ಇದೆ ನನಗೆ ಭಾವನೆಗಳು. ನಿಜಕ್ಕೂ ನಿಮ್ಮೆಲ್ಲರ ಪ್ರೀತಿ, ತಾವು ನನ್ನ ಬರಮಾಡ್ಕೊಂಡಿರ್ತಕ್ಕಂಥ ರೀತಿ, ಇಷ್ಟು 1 ವರ್ಷ ಅದು ಯಾವ ಕ್ಷಣದಲ್ಲಿ ಸಂಪೂರ್ಣ ಆಗೋಯ್ತೋ ಗೊತ್ತಾಗಲಿಲ್ಲ. ಅಷ್ಟು ಚೆನ್ನಾಗಿ ನೀವೆಲ್ಲರೂ ನನ್ನನ್ನು ನೋಡಿಕೊಂಡ್ರಿ. ಅದೇ ರೀತಿ
ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸ್ತಾ ಅತಿಯಾದ ಸಣ್ಣ ವಯಸ್ಸಿನಲ್ಲಿಯೇ ಸಾಕಷ್ಟು ದೊಡ್ಡ ಮಟ್ಟದ ಅನುಭವಗಳನ್ನು ನಾನು ಅನುಭವಿಸಿದ್ದೇನೆ. ಇವತ್ತಿನ ದಿವಸ ಈ ಒಂದು ಮನೋಗತ ಪ್ರಶ್ನಾತಂತ್ರ ಬರೀ ಯುವಕರಿಗೆ ಮಾತ್ರ ಸ್ಫೂರ್ತಿ ಆಗಿಲ್ಲ. ವಯಸ್ಸಿನಲ್ಲಿರ್ತಕ್ಕಂಥವ್ರಿಗೆ, ಹಿರಿಯರಿಗೆ, ಸಾಕಷ್ಟು ದೊಡ್ಡ ಮಟ್ಟದಲ್ಲಿರ್ತಕ್ಕಂಥವ್ರಿಗೆ, ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೂ ಕೂಡ ಒಂದು ಸ್ಫೂರ್ತಿದಾಯಕ ಅಂತಲೇ ಹೇಳ್ಬೋದು. ನನ್ನ ವಯಸ್ಸಿಗೂ ಮೀರಿರ್ತಕ್ಕಂಥ ಪ್ರಶ್ನೆಗಳು, ಅದಕ್ಕೆ ಆಲೋಚನೆಗಳಿಗೂ ಮೀರಿರ್ತಕ್ಕಂಥ ಉತ್ತರಗಳು ಮನೋಗತ ಪ್ರಶ್ನಾತಂತ್ರದಿಂದ ನಾನಿನ್ನೆಲ್ಲರಿಗೂ ಕೂಡ ತಿಳಿಸ್ತಾ ಬಂದಿದ್ದೇನೆ. ಅನುಭವಗಳು ಸಾಕಷ್ಟು, ನಿಜಕ್ಕೂ ಬಹಳ ಆನಂದ ಅಂತಲೇ ಹೇಳ್ಬೋದು. ಇಂತಹ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥ ಜೀ ಕನ್ನಡಕ್ಕೆ ಯಾವಾಗಲೂ ನಾನು ಚಿರಋಣಿ ಅಂತಲೇ ಹೇಳ್ತೀನಿ. ರಾಘವೇಂದ್ರ ಹುಣಸೂರ್ಜಿ ಅವರಾಗಿರ್ಬೋದು, ಆಂಟೋನಿ ದಾಸ್ ಜಿ ಅವರಾಗಿರ್ಬೋದು, ನಮ್ಮ ಕಾರ್ಯಕ್ರಮದ ಸಂಪೂರ್ಣ ರಾಯಭಾರಿ ಆಗಿರ್ತಕ್ಕಂಥ ನನ್ನ ತಂದೆಯವರಾಗಿರ್ಬೋದು, ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಮನೋಗತ ಪ್ರಶ್ನಾತಂತ್ರ 1 ವರ್ಷಗಳ ಕಾಲ ಸಂಪೂರ್ಣ ಆಗಲಿಕ್ಕೆ ನಮ್ಮ ಕ್ಯಾಮ್ರಾಮ್ಯಾನ್ಸ್ ಆಗಿರ್ಬೋದು, ಇನ್ನು ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸ್ಕೊಂಡಿರ್ತಕ್ಕಂಥ ಮಂಜುಜಿಯವರಾಗಿರ್ಬೋದು, ಇದೆಲ್ಲವೂ ಒಂದು ರೀತಿ ಆದರೆ ಲಕ್ಷ್ಮೀ ಮೇಡಮ್ ಅವರು ನಿಜವಾಗ್ಲೂ ಒಂದು ದೊಡ್ಡ ಮಟ್ಟದ ಧನ್ಯವಾದ ಅಂತಲೇ ಹೇಳ್ಬೋದು. ಶ್ರೀನಿವಾಸ್ ಶರ್ಮಾರವರು ಮನೋಗತ ಪ್ರಶ್ನಾತಂತ್ರಕ್ಕೆ ಬರೋದಕ್ಕಿಂತ ಮುಂಚೆನೂ ಸಾಕಷ್ಟು ಹೆಚ್ಚಿನ ಸಹಾಯವನ್ನು ಮಾಡ್ತಾ, ಈ ಒಂದು ಜ್ಞಾನದಲ್ಲಿ ಇನ್ನಷ್ಟು ಹೆಚ್ಚಿನ ವಿಚಾರಗಳನ್ನು ತಿಳಿಸ್ತಾ, ಹಿಂಗೆಲ್ಲ ಹೀಗೆ ನೀವು ಬನ್ನಿ, ನಾವೆಲ್ಲರೂ ನಿಮ್ಮ ಜೊತೆ ಇದ್ದೇವೆ ಅಂತ ಒಳ್ಳೆ ಧೈರ್ಯವನ್ನು ತುಂಬ್ತಾ ಇರ್ತಕ್ಕಂಥವ್ರು ಅವರೂ ಕೂಡ ಇವತ್ತಿನ ದಿವಸ ನಿಜಕ್ಕೂ ಎಲ್ಲೋ ಒಂದು ಕಡೆ ನನ್ನ ಮನಸ್ಸಿನಲ್ಲಿ ಒಂದೊಳ್ಳೆ ಸ್ಥಾನದಲ್ಲಿದ್ದಾರೆ. ಅವ್ರಿಗೂ ಕೂಡ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಸಿಗಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ನಾನೇನು ಮಾತಾಡ್ತಾ ಇದ್ದೀನೋ ನನಗೆ ಅರ್ಥ ಆಗ್ತಾಯಿಲ್ಲ, ಯಾಕೆ ಅಂದರೆ ಆನಂದ ಬಾಷ್ಪ ಕಣ್ ತುಂಬ ತುಂಬಿ ಬರ್ತಾ ಇದೆ. ಒಂದು ವರ್ಷ ಸಂಪೂರ್ಣ ಮನೆಯಲ್ಲೂ ಎಲ್ಲರ ಅಭಿಪ್ರಾಯ, ಎಲ್ಲರ ಬೆಂಬಲ, ನಮ್ಮ ತಾಯಿಯವರಾಗಲಿ ಪ್ರತಿಯೊಬ್ಬರೂ ಕೂಡ ಭಾಳ ಸಂತೋಷ ಪಡ್ತಾರೆ. ಇವತ್ತಿನ ದಿವಸ ಇದು ನೋವಿನಿಂದ ಬರ್ತಿರ್ತಕ್ಕಂಥ ಕಣ್ಣೀರಂತೂ ಅಲ್ಲ, ಆನಂದ ಬಾಷ್ಪ ತುಂಬಿ ಹರಿತಾ ಇರತಕ್ಕಂಥದ್ದು. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸದಾ ನನ್ನ ಮೇಲೆ ಇದೇ ರೀತಿ ಇರಬೇಕು. ಈ ಒಂದು ಮನೋಗತ ಪ್ರಶ್ನಾತಂತ್ರ ಈ 1 ವರ್ಷಕ್ಕೆ ಮಾತ್ರ ಸೀಮಿತವಲ್ಲ, 100 ವರ್ಷಗಳ ಕಾಲ ನಡಿಬೇಕಾಗಿರ್ತಕ್ಕಂಥದ್ದು. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇದೇ ರೀತಿ ಇರಬೇಕು. ನನ್ನ ತಂದೆಯವರಂತೂ ನನಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಎಲ್ಲೋ ಒಂದು ಕಡೆ ನನ್ನ ಮನಸ್ಸಿಗೆ ಚಾಚು ಸಬ್ದಿರ ನಿಭಾಯಿಸಿದ್ದೇನೇನೋ ಎಂಬತಕ್ಕಂಥದ್ದು, ನಿಭಾಯಿಸಿಬಿಟ್ಟಿದ್ದೇನೆ ಎಂಬತಕ್ಕಂಥದ್ದಲ್ಲ, ನಿಭಾಯಿಸಿದ್ದೇನೇನೋ ಎಂಬತಕ್ಕಂಥ ಭಾವನೆಯಲ್ಲಿ ನಾನು ಇದ್ದೇನೆ. ಆದರೂ ನಿಜಕ್ಕೂ ಬಹಳ ಅದೃಷ್ಟ ಅಂತಲೇ ಹೇಳ್ಬೋದು ಇಂತಹ ಒಂದು ಅನುಗ್ರಹ. ಯಾಕೆಂದರೆ ನಿನ್ನೆಯ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೆ ವಿದ್ಯಾರ್ಥಿಗಳಿಗೆ ತಂದೆಯ ಬಗ್ಗೆ ಏನೋ ಜಾಸ್ತಿ ಹೇಳ್ತಾ ಹೋದರೆ ಮನೆಯಲ್ಲಿ ತಾವೆಲ್ಲರೂ ಕೂಡ ಮಕ್ಕಳನ್ನ ರಿಪೇರಿ ಮಾಡ್ಲಿಕ್ಕೆ ಶುರು ಮಾಡಿಬಿಡ್ತೀರಾ. ಅದೆಲ್ಲವೂ ಕೂಡ ಬೇಡ. ಈ ಒಂದು ವಿಚಾರ ಮನೋಗತ ಪ್ರಶ್ನಾತಂತ್ರದ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ತಿಳಿಸೋದಿದೆ. ಆ 1 ವರ್ಷದ ಸಂಭ್ರಮವನ್ನು ಅದ್ಭುತವಾಗಿ ಆಚರಣೆ ಮಾಡ್ಕೊಳ್ಬೇಕು ಅಂತ ನನ್ನ ಮನಸ್ಸಲ್ಲಿದೆ. ಆಚರಣೆಯನ್ನು ಮಾಡ್ಕೊಳ್ಳೋಣ, ಕಾಯ್ತಾ ಇರಿ. ಮುಂದಿನ ಭಾಗದಲ್ಲಿ ನಾನು ಹೀಗೆ ಹೋಗಿ ಬರ್ತೇನೆ. ಇವತ್ತಿಗೆ ಸಂಪೂರ್ಣವಾಗಿದೆ 1 ವರ್ಷ ಪೂರೈಸಿದೆ ಮನೋಗತ ಪ್ರಶ್ನಾತಂತ್ರ. ಹಾಗಾಗಿ ಶ್ರೀನಿವಾಸ್ ಶರ್ಮಾ ಅವರಿಗೆ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಎಷ್ಟೊಂದು ಕರೆಗಳು ಸಿದ್ಧವಾಗಿದೆ. ಬನ್ನಿ ಹಾಗಿದ್ರೆ ಅವ್ರನ್ನ ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮ್ಮ. ಮೇಡಮ್ ಹೆಸರು ಬೇಡ. ಸರಿ, ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ಊರು ಹೆಸರು ಬೇಡ. ಆಯ್ತು, ಮಾತಾಡಿ. ಮೇಡಮ್ ನಾವು ಗುರುಜಿ ಹತ್ರನು 2 ಸರಿ ಬಂದಿದ್ವಿ. ಗುರುಜಿ ಎಲ್ಲ ಹೇಳಿದ್ದಾರೆ, ಆದ್ರೂ ಅನುಷ್ಠಾನನು ಚೆನ್ನಾಗಿ ಮೂಡಿ ಬರುತ್ತೆ, ಹೇಳಿದ್ದನು ಮಾಡಿವಿ. ಆದ್ರೂ ಈಗ ಶ್ರೀನಿವಾಸ್ ಶರ್ಮಾ ಅವ್ರದ್ದು ಮಾತಾಡ್ಬೇಕು, ಅವ್ರದ್ದು ಪ್ರೋಗ್ರಾಮ್ ಚೆನ್ನಾಗಿ ಮೂಡಿ ಬರುತ್ತೆ. ಖಂಡಿತ ಮಾತಾಡಿ, ಅವ್ರ ಹತ್ರನೇ ಮಾತಾಡಿ. ಹಲೋ ಅಮ್ಮ, ನಮಸ್ತೆ. ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಒಳ್ಳೇದಾಗ್ಲಿ ತಾಯಿ. ಶುಕ್ಲಂ ಭರಧರಂ ವಿಷ್ಣುಂ ಶಶಿವರ್ಣಂ ಶತ್ರುಭುಜಂ ಪ್ರಸನ್ನ ವದನಂ ಜಾಯ ಸರ್ವ ವಿಘ್ನೋಪಶಾಂತಯೇ. ಹಲೋ, ನಮಸ್ತೆ. ನಮಸ್ತೆ ಅಮ್ಮ, ನಮಸ್ತೆ. ನಿಮ್ ಪ್ರೋಗ್ರಾಮು ಬಹಳ ಚೆನ್ನಾಗಿ ಮೂಡಿ ಬರುತ್ತೆ. ಗುರುಜಿ ಅವ್ರದ್ದು ಮೂಡಿ ಬರುತ್ತೆ. ನಮಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ, ಅಷ್ಟು ಖುಷಿ ಆಗ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಬಹಳ ಚೆನ್ನಾಗಿ ಮೂಡಿ ಬರುತ್ತೆ. ನೀವ್ ಇನ್ನೂ ಎತ್ತರಕ್ಕೆ ಬೆಳೀರಿ. ಅಪ್ಪ ಮಗ ಚೆನ್ನಾಗಿ ಇನ್ನೂ ಎತ್ತರಕ್ಕೆ ಬೆಳಿಬೇಕು. ಜನ ಏನೇ ಮಾತಾಡಿದ್ರು ಅವ್ರು ಏನ್ ಮಾತಾಡಿದ್ದು ಅದು ಅವ್ರಿಗೇನೆ ಇದಾಗುತ್ತೆ ಹೊರತು ಏನು ಆಗಲ್ಲ. ಅಪ್ಪಾಜಿ ಹೇಳ್ತಿರ್ತಾರೆ, ಏನೇ ಮಾತಾಡಿದ್ರು ಅಲ್ಲಿ ಹಾನಿ ಹೋಗುತ್ತೆ ಅಂತ ಹೇಳಿ. ಅದೇ ತರನೇ ನಾವೆಲ್ಲ
ನಮಗೂ ಅದೇ ತರನೇ ಇದಾರೆ. ನಿಮ್ಮಂತರಿಗೆ ಬಿಟ್ಟಿಲ್ಲ ಅಂದ್ರೆ ನಮ್ಮಂತರಿಗೆಲ್ಲ ಏನ್ ಬಿಡ್ತಾರೆ ಜನ. ನಮಗೂ ಬಹಳ ಇದಾರೆ ಶತ್ರುಗಳು. ಆದ್ರೂ ನನಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬಹಳ ಖುಷಿ ಆಗಿದೆ ನನಗೆ. ಇನ್ನೂ ಚೆನ್ನಾಗ್ ಬರ್ಲಿ. ದಿನ ಹೇಳೋದು, ಪ್ರತಿ ಭಾನುವಾರ ಹೇಳೋ ಅನುಷ್ಠಾನನು ಚೆನ್ನಾಗ್ ಮೂಡ್ ಬರುತ್ತೆ. ನೀವ್ ಹೇಳಿರೋ ಅನುಷ್ಠಾನನು ಮಾಡ್ತಾ ಇದೀನಿ ಆದಷ್ಟು ಕೈಲಾದದ್ದು. ಮೊನ್ನೆ ಇದು ಮಡಿಕೆದ್ ಹೇಳಿದ್ರಿ, ಅದು ಮಾಡ್ದೆ. ಇನ್ನೂ ಮಾಡ್ಬೇಕು ಅಂತ ಬಹಳ ಕುತೂಹಲ ಆಗುತ್ತೆ. ಆದ್ರೂ ಕೈಲಾದಷ್ಟು ಮಾಡ್ತೀನಿ. ನನ್ ಮಗ ಚಿಕ್ಕ ವಯಸ್ಸಿಂದನು ನನ್ ಮಗ ಕಷ್ಟಪಟ್ಟೇನೆ. ನನ್ ಮಕ್ಳು ಚಿಕ್ಕರಿದ್ದಂಗೆನೆ ನಮ್ಮ ಮನೆಯವ್ರು ತೀರ್ಕೊಂಡ್ರು. ಅಲ್ಲಿಂದ ನಾನು ಆಯಾ ಕೆಲಸ ಮಾಡಿ ಜೀವನ ಮಾಡ್ಕೊಂತ ಬಂದೆ. ನನ್ ಮಗನು ಚಿಕ್ಕಂದಿನಿಂದ ದುಡಿತಾ ಬಂದ. ಇವಾಗ ಮೆಡಿಕಲ್ ರೆಪ್. ಅಪ್ಪಾಜಿ ಅನುಷ್ಠಾನ ಹೇಳಿದ್ದು ಅದು ಮಾಡಿದ್ಮೇಲೆ ನನಗೆ ಮಗನಿಗೆ ಫೀಲ್ಡ್ ಮ್ಯಾನೇಜರ್ ಆದ್ರು. ಎಲ್ಲ ಆಗಿದೆ. ಅವನು ಕಷ್ಟಪಟ್ಟೆ, ನಾನು ಕಷ್ಟಪಟ್ಟಿದ್ದೀನಿ. ನನ್ ಮಗನಿಗೆ ಮುಂದೆ ಒಂದ್ ಒಳ್ಳೆ ದಾರಿ ಬೇಕು. ಅವನಿಗೆ ಮದ್ವೆ ಮಾಡ್ಬೇಕು. ಬಾಯೋಡಾಟ ಬರ್ತಿದಾವೆ. ಬಂದ್ರೆ ಅವ್ರು ಬಾಯೋಡಾಟ ಕಳಿಸ್ರಿ ಅಂತಾರೆ. ಕಳಿಸಿದ್ಮೇಲೆ ಏನು ರಿಪೀಟ್ ಫೋನ್ ಮಾಡಲ್ಲ, ಏನು ಹೇಳಲ್ಲ. ಯಾವ್ದು ಅಂತ ಗೊತ್ತಾಗ್ತಾ ಇಲ್ಲ. ಆಮೇಲೆ ಮೊನ್ನೆ ರಾತ್ರಿ ಮಾಡಿರನ್ನ ಬೆಳಗ್ಗೆ ಒಂಥರ ಕುಂಕುಮ ಹಾಕಿದ ತರ ಅನ್ನ ಆಗಿರುತ್ತೆ. ಅದು ಏನು ಅಂತ ಗೊತ್ತಾಗ್ತಾ ಇಲ್ಲ. ಭಯ ಆಗುತ್ತೆ. ಒಂಥರ ಅಳ್ತಾ ಇದ್ದಾಗ ದುಃಖ ಬರುತ್ತೆ ನನಗೆ. ಅಳ್ತಾ ಇದ್ದಾಗ ದುಃಖ ಬರುತ್ತಲ್ಲ, ಆ ತರ ದುಃಖ ಬರುತ್ತೆ ಸುಮ್ನೆ. ಏನು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಎಲ್ಲ ತಿಳಿಸ್ಕೊಡಿ. ನಿಮ್ ಪ್ರೋಗ್ರಾಮ್ ಮಾತ್ರ ನನಗೆ ಬಹಳ ಇಷ್ಟ. ಅಪ್ಪಾಜಿಗೂ ನಿಮ್ದು ಬಹಳ ಖುಷಿ ಇಷ್ಟ. ನಾವು 1 ಗಂಟೆ 12 ಗಂಟೆ ಆದ್ರೂ ಟೀ ಕುಡಿಯಲ್ಲ, ಬಾಯಲ್ಲಿ ನೀರ್ ಹಾಕಲ್ಲ. ಪೂಜೆ ಮಾಡಿ ನಿಮ್ದು ಅನುಷ್ಠಾನ ಏನ್ ಹೇಳಿದ್ರು ಮಾಡಿ ಆಮೇಲೆ ನಾವು ಮುಂದರಿಯೋದು. ನಮಗೆ ಬಹಳ ಇದಾಗುತ್ತೆ. ಎಲ್ಲರೂ ಕ್ಷಣಿಕ್ಷಾಡ್ತಾರೆ, ನೀವು ಅಷ್ಟು ದೇವಸ್ಥಾನಕ್ಕೆ ಹೋಗಿರ, ಇಷ್ಟು ದೇವಸ್ಥಾನ. ಯಾರು ಏನೇ ಅಂದ್ರು ನಾವು ಬಿಡಲ್ಲ. ನಮ್ದು ಏನೈತೆ ನಾವ್ ಮಾಡೇ ಇದು ಮಾಡೋದು. ಹೇಳಿದ್ದು ಮಾಡ್ತೀನಿ. ಆಮೇಲೆ ಅರ್ಕ ದೀಪ ತಗೊಂಡಿದ್ದೆ, ಅದು ಪೂಜೆ ಮಾಡೀನಿ. ಅದು ಪೂಜೆ ಮಾಡೋದಕ್ಕೂ ನನಗೆ ಪ್ರಾಬ್ಲಮ್ ಆಯ್ತು. ಆದ್ರೂ ಬಿಟ್ಟಿಲ್ಲ, ಮಾಡ್ದೆ. ಅದೇನ್ ತಪ್ಪೋ ಸರಿನೋ ಆಗಿರೋದು ಗೊತ್ತಿಲ್ಲ. ಎಲ್ಲಾ ರೀತಿಯಿಂದನೂ ನನಗೆ ದೇವರ ಪೂಜಾನುಷ್ಠಾನವನ್ನ ಮಾಡೋದ್ರಲ್ಲಿ ತಪ್ಪು ಒಪ್ಪನ್ನ ನಾವು ಯಾವತ್ತೂ ಕೂಡ ಗಮನಿಸಬಾರ್ದು ತಾಯಿ. ಮನುಷ್ಯನಿಗೆ ಕಷ್ಟ ಎಂಬತಕ್ಕಂಥದ್ದು ಇವತ್ತಿನ ದಿವಸ ಸಾಕಷ್ಟು ಆಗಿದೆ. ಪ್ರಸ್ತುತ ಇರತಕ್ಕಂಥ ಸಮಯ ಹಾಗೆ ನಡೀತಾ ಇರ್ತಕ್ಕಂಥದ್ದಿದೆ. ಆದ್ರೆ ಯಾವುದಕ್ಕೂ ಕೂಡ ಭಯ ಪಡ್ತಕ್ಕಂಥದ್ದು ಬೇಡ. ನಿಮ್ಮ ಮಗ ಇನ್ನು ಮುಂದಕ್ಕೆ ಉತ್ತರೋತ್ತರವಾಗಿ ಬೆಳೀತಾರೆ. ಅದಕ್ಕೆ ನಮ್ಮೆಲ್ಲರ ಸಂಪೂರ್ಣವಾಗಿರ್ತಕ್ಕಂಥ ಕೃಪಾಶೀರ್ವಾದ ನಿಮ್ಗಿದೆ. ಇನ್ನ ನೀವು ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಈ ನಿಮ್ಮ ಶ್ರೀನಿವಾಸ ಶರ್ಮಾ ನಿಮ್ಮ ಜೊತೆ ಸದಾ ನಿಮ್ ಜೊತೆ ಇರ್ತಾರೆ. ನೀವು ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಲ್ಲರೂ ಕೂಡ ಆಶೀರ್ವಾದವನ್ನು ಮಾಡ್ತಾ ನಿಮ್ಮ ಜೀವನ, ನಿಮ್ಮ ಕುಟುಂಬ ಆನಂದದಾಯಕವಾಗಿರ್ಲಿ ಅಂತ ನಾನು ಕೂಡ ನನ್ನ ಆರಾಧ್ಯ ದೇವತೆ ತಾಯಿ ಲಲಿತಾ ರಾಜರಾಜೇಶ್ವರಿ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಆದಷ್ಟು ಬೇಗ ನಿಮ್ಮ ಪ್ರಶ್ನೆಗೆ ಬಹಳ ವಿಶೇಷವಾಗಿರತಕ್ಕಂಥ ಉತ್ತರವನ್ನು ಕೂಡ ನಾನು ನಿಮಗೆ ತಿಳಿಸ್ತೇನೆ ತಾಯಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮ್ಮ? ಗೀತಾ. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ಇಲ್ಲಿ ಕೊಡಗಿಂದ ಮೇಡಮ್. ಆಯ್ತಮ್ಮ, ಮಾತಾಡಿ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ನಮಸ್ತೆ. ವರ್ಷ ತುಂಬಿದೆ ಗುರುಜಿ. ನಿಮ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಾ ಇದೆ, ನೋಡ್ತಾ ಇರ್ತೀವಿ. ಧನ್ಯವಾದಮ್ಮ, ಬಹಳ ಸಂತೋಷ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಗುರುಜಿ. ಅವ್ರಿಗೆ ತಿಂಡಿ ಮಾಡ್ಬೇಕು, ಆದ್ರೂ ಸೌಂಡ್ ಜಾಸ್ತಿ ಇಟ್ಕೊಂಡು ಕೇಳ್ಕೊಂಡ್ ಮಾಡ್ತಾ ಇರ್ತೀವಿ ಗುರುಜಿ. ಅಯ್ಯೋ, ತುಂಬಾ ಚೆನ್ನಾಗಿ ಬರ್ತಾ ಇದೆ ಗುರುಜಿ. ಆನಂದ್ ಗುರುಜಿ ಅವ್ರದ್ದು ನಿಮ್ದು ತುಂಬಾ ಚೆನ್ನಾಗಿ ನೋಡ್ತಾ ಇರ್ತೀವಿ. ಯಾವಾಗ್ಲೂ ತುಂಬಾ 7-8 ವರ್ಷದಿಂದನೂ ನೋಡ್ತಾ ಇದೀವಿ. ಭಾರಿ ಸಂತೋಷ ಅಮ್ಮ, ತುಂಬಾ ಖುಷಿ ಆಯ್ತು. ಇವತ್ತಿನ ದಿವಸ ತಾವು ನನಗೆ ವಿಶ್ ಮಾಡ್ಲಿಕ್ಕೆ ಕರೆ ಮಾಡಿದ್ದೀರಿ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗಿರ್ಲಿ ಅಂತ ನಾನು ಕೂಡ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಮ್ಮ. ನಿಜಕ್ಕೂ ಬಹಳ ಸಂತೋಷ ಆಯ್ತು. ಒಂದ್ ಪ್ರಶ್ನೆ ಇದೆ ಗುರುಜಿ. ಹೇಳಿಮ್ಮ, ಹೇಳಿ. ಮಗಳು ಮದ್ವೆದು ಕೇಳ್ಬೇಕಿತ್ತು ಗುರುಜಿ. ಅವ್ರು MBBS ಮುಗಿಸಿ MD ಮಾಡ್ತಿದ್ದಾಳೆ. ಅದು 4-5 ಕಡೆ ಬಂತು, ಆದ್ರೂ ಸರಿ ಹೋಗ್ತಾ ಇಲ್ಲ. ಮೂಲ ನಕ್ಷತ್ರ ಅನ್ನೋದು ಒಂದು ಗುರುಜಿ ತುಂಬಾ ಸಲ ಹೇಳಿದ್ರು ಜನ ಯಾಕೆ ಹೀಗೆ ಇದ್ ಮಾಡ್ತಾರೆ ಅದ್ ಗೊತ್ತಾಗಲ್ಲ ನನ್ಗೆ. ಅದು ಮದ್ವೆ ಬಗ್ಗೆ ನನ್ಗೆ ಯಾವ್ದು ನೀವೇನು ಹೇಳಿದ್ರು ತಂತ್ರಸಾರ ಯಾವ್ದಾದ್ರು ಮಾಡ್ತೀನಿ. ಅದ್ರ ಬಗ್ಗೆ ಸ್ವಲ್ಪ ನೀವು ಹೇಳ್ಬೇಕು ಗುರುಜಿ. ನೋಡಿ ತಾಯಿ, ಈಗ ತಾವು ಕರೆ ಮಾಡೋದಕ್ಕಿಂತ ಮುಂಚೆ ಒಬ್ಬ ತಾಯಿ ಹೀಗೆ ಕರೆ ಮಾಡಿ ಅವರ ಮಗನಿಗೂ ಕೂಡ ಮದುವೆಯ ವಿಚಾರದಲ್ಲಿ ಒಂದು ಪ್ರಶ್ನೆಯನ್ನ ನನ್ನ ಮುಂದೆ ಇಟ್ರು. ಹಾಗಾದ್ರೆ ನಾನೊಂದು ಕೆಲಸ ಮಾಡ್ತೀನಮ್ಮ. ಈಗ ನಾಳೆ ಬರ್ತಕ್ಕಂಥ ಭಾನುವಾರದ ಕಾರ್ಯಕ್ರಮದಂದು ಯಾರಿಗೆ ಮದುವೆ ಆಗ್ತಾ ಇಲ್ಲ, ಮದುವೆ ವಿಳಂಬ
ಮದುವೆಯ ಬಗ್ಗೆ ಸಾಕಷ್ಟು ಆಲೋಚನೆಗಳಿದೆ, ಗೊಂದಲಗಳಿದೆ. ಇದೆಲ್ಲವೂ ಕೂಡ ದೂರ ಆಗಬೇಕು, ಆ ಒಂದು ದೋಷ ದೂರ ಆಗಬೇಕು ಅಂತ ಹೇಳಿ ನಾಳೆ ಇರ್ತಕ್ಕಂಥ ಭಾನುವಾರದ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ತಂತ್ರಸಾರವನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದು ಬರೀ ನಿಮಗೆ ಮಾತ್ರ ಅಲ್ಲ, ಲೋಕ ಕಲ್ಯಾಣಾರ್ಥವಾಗಿ ತಿಳಿಸ್ತಾ ಇರ್ತಕ್ಕಂಥದ್ದು ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ನಿಮ್ಮೆಲ್ಲರಿಗೂ ಕೂಡ ಯಾರ್ಯಾರ ವಾಸ್ತುಗೃಹದಲ್ಲಿ ಮಕ್ಕಳಿಗೆ ಮದುವೆ ಆಗಿಲ್ಲ ಅವರೆಲ್ಲರಿಗೂ ಕೂಡ ಅನ್ವಯಿಸ್ತಕ್ಕಂಥದ್ದು ಈ ಒಂದು ತಂತ್ರಸಾರ ನಾನು ತಿಳಿಸ್ಕೊಡ್ತೀನಿ. ಭಾನುವಾರದ ಕಾರ್ಯಕ್ರಮದಲ್ಲಿ ತಾವು ಕರೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ನನಗೆ ಬಹಳ ಸಂತೋಷ ಆಯಿತು ತಾಯಿ. ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಪ್ರಶ್ನೆಗೂ ಆದಷ್ಟು ಬೇಗ ಉತ್ತರವನ್ನು ಕೊಡ್ತೀನಿ. ಒಳ್ಳೆಯದಾಗಲಿ. ಮನೋಗತ ಪ್ರಶ್ನಾ ತಂತ್ರ ಪ್ರಾರಂಭ ಆಗಿ ಇವತ್ತಿಗೆ 1 ವರ್ಷ ಪೂರೈಸಿದೆ. ಹಾಗಾಗಿ ಕರೆಗಳನ್ನು ಮಾಡ್ತಾ ಇದ್ದಾರೆ ವೀಕ್ಷಕರು ಮತ್ತು ಶ್ರೀನಿವಾಸ್ ಶರ್ಮ ಅವರಿಗೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. ಬನ್ನಿ ಹಾಗಿದ್ರೆ ಮತ್ತಷ್ಟು ಕರೆಗಳಿಗೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ 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 ಮೇಡಮ್, ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮ ಹೆಸರು ಹೇಳಿ. ಮೇಡಮ್ ಶಂಕರ್ ಅಂದ್ಬಿಟ್ಟು. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ಶಿವಮೊಗ್ಗ ಶಿಕಾರಿಪುರದಿಂದ ಮೇಡಮ್ ಅವರೇ. ಆಯ್ತು, ಮಾತಾಡಿ. ಹಲೋ. ನಮಸ್ತೆ ಅಪ್ಪಾಜಿ. ನಮಸ್ತೆ. ನಮಸ್ತೆ ಶಂಕರ್ ಅವ್ರೆ. ನಮಸ್ತೆ. ನಮಸ್ತೆ ಗುರುಗಳೇ. ನಮಸ್ತೆ. ನಾವು ನಿಮ್ಮ ಪ್ರೋಗ್ರಾಮ್ ನೋಡ್ತಾ ಇದ್ದೀವಿ. ನಿಮ್ಮ ಪ್ರೋಗ್ರಾಮ್ 1 ವರ್ಷದಿಂದ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಅಪ್ಪಾಜಿಯವರು ಹೇಳಂತ ಅನುಷ್ಠಾನ ಮತ್ತೆ ನೀವು ಹೇಳಂತ ಅನುಷ್ಠಾನಗಳು ಜನರ ಮನಸ್ಸಲ್ಲಿ ಏನೇ ಒಂದು ಕಷ್ಟ ಇರಲಿ ದುಃಖ ಇರಲಿ ಅವೆಲ್ಲ ಒಂದು ದುಃಖವನ್ನು ಸಂಪೂರ್ಣ ತೊಡಗಿಸುವಂತ ಒಂದು ಪೂಜೆಗಳು. ಏನೇ ಒಂದು ಕಷ್ಟ ಇದ್ರು ನೀವು ಹೇಳಿದೊಂದು ಪೂಜೆ ಮಾಡಿದ್ರೆ ನಮ್ಮ ಮನಸ್ಸಿಗೆ ನಮ್ಮ ಕುಟುಂಬಕ್ಕೆ ಒಂದು ಶಾಂತಿ ಬರುತ್ತೆ. ಹಂಗಾಗಿ ನಾವು ಯಾವುದೇ ಒಂದು ಪೂಜೆ ತಪ್ಪಿಸೋದಿಲ್ಲ. ಮತ್ತೆ ನೀವು ಒಂದು ಹೇಳ್ತಕ್ಕಂಥ ಒಂದು ಮಾತಾಡ್ತಕ್ಕಂಥ ಭಾಷಣ ಮಾಡ್ತಕ್ಕಂಥ ಶೈಲಿ ಮತ್ತೆ ಜನಗಳಿಗೆ ಒಂದು ಆಶ್ವಾಸನೆ ಪ್ರೀತಿ, ನೀವು ಮಾತಾಡ್ತಕ್ಕಂಥ ಒಂದು ರೀತಿ ಮತ್ತೆ ನೀವೆಲ್ಲಾ ಫಂಕ್ಷನ್ಗಳಲ್ಲಿ ಭಾಗವಹಿಸಿ ಎಲ್ಲಾ ಜನರ ಮನಸ್ಸನ್ನ ಗೆದ್ಬಿಟ್ಟಿದ್ದೀರಾ ಗುರುಗಳೇ. ಇದೇ ತರ ನೀವು 1 ವರ್ಷ ಅಲ್ಲ, ಈ ಪ್ರೋಗ್ರಾಮ್ ಇನ್ನ 100 ವರ್ಷ ಹಿಂಗೆ ಕಂಟಿನ್ಯೂ ಆಗಿ ಸದಾ ಇದಕ್ಕಿಂತ ಹೆಚ್ಚಿನದಾಗಿ ಯಶಸ್ವಿ ಕಳ್ಳಿ ಅಂತ ಆಶಿಸ್ತೀನಿ ಗುರುಗಳೇ. ಒಳ್ಳೇದಾಗಲಿಪ್ಪ, ಬಹಳ ಸಂತೋಷ ಆಯ್ತು. ನಿಮ್ಮ ಮಾತು ಈಗ ನನ್ನ ಬೆಟ್ಟ ಕಚ್ಚಿದೆ ಈಗ. ಇಲ್ಲ ಗುರುಗಳೇ, ಅಪ್ಪಾಜಿಯವರು ನಾವು ಅಪ್ಪಾಜಿ ನಮ್ಮ ತಂದೆಯವ್ರನ್ನ ಬಿಟ್ರೆ ಅಪ್ಪಾಜಿನ ಅಂತ ಕರಿತೀವಿ. ನನ್ನ ಅಪ್ಪಾಜಿ ನನ್ನ ತಂದೆ ಸಮಾನ. ಅವ್ರು ಕೊಟ್ಟಿರೋಕ್ಕಂತ ಪ್ರೀತಿ, ಅವ್ರು ಆಶ್ರಮಕ್ಕೆ ಬಂದಾಗಲಿ ಯಾರಿಗಾಗ್ಲಿ ಅವ್ರು ಕೊಡೋಂತ ಪ್ರೀತಿನ ನೀವು ಕೊಡ್ತಾ ಇದೀರಾ. ಅಪ್ಪಾಜಿಯವರ ಅಭಿಮಾನಿಗಳನ್ನ ನೀವು ಸೆಳ್ಕೊಂತ ಇದೀರಾ. ಈಗ ಅಪ್ಪಾಜಿ ಹತ್ರ ಹೋಗೋಣಪ್ಪ ಏನೋ ಕಷ್ಟ ಇದೆ ಅಂದ್ರು ಇಲ್ಲ ಚಿಕ್ಕೂರುಗಳ ಹತ್ರ ಹೋಗೋಣ ಅಂತ ಒಂದು ಭಾವನೆ ಬರ್ತಾ ಇದೆ. ಅದು ಇನ್ನ ಹೆಚ್ಚಿನದಾಗಿ ಬರ್ಲಿ ಅಂತ ನನ್ನ ಆಸೆ ಗುರುಗಳೇ. ಒಳ್ಳೇದಾಗಲಿಪ್ಪ, ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನನ್ನ ಮೇಲೆ ಇದೇ ರೀತಿ ಇದ್ರೆ ಇನ್ನೂ ಜಾಸ್ತಿ ಬೆಳಿತೀರಿ. ಇಡೀ ಕರ್ನಾಟಕ ಜನತೆ ಆಶೀರ್ವಾದ ನಿಮ್ಮ ಮೇಲೆ ಇದೆ ಗುರುಗಳೇ. ಆಯ್ತಪ್ಪ, ಒಳ್ಳೇದಾಗ್ಲಿ. ನಮಸ್ತೆ ಅಪ್ಪಾಜಿ. ಒಳ್ಳೇದಾಗ್ಲಿಪ್ಪ. ಹೃತ್ಪೂರ್ವಕ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ ಶಿವಮೊಗ್ಗ ಶಿಕಾರಿಪುರದಿಂದ ಶಂಕರ್ ಅವರಿಗೆ ಅಂತ ಹೇಳ್ತಾ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ನಿಂಗರಾಜು ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ನಾವು ಮಾಗಡಿಯಿಂದ ಕರೆ ಮಾಡ್ತಾ ಇದ್ದೀವಿ ಮೇಡಮ್. ಆಯ್ತು, ಮಾತಾಡಿ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ. ನಮಸ್ತೆ ನಿಂಗರಾಜ್ ಅವರೇ. ನಮಸ್ತೆ. ನಿಮ್ಮ ಈ ಪ್ರೋಗ್ರಾಮ್ ನಮ್ಗೆ ಹೇಳಕ್ಕೆ ಅಸಾಧ್ಯ, ತುಂಬಾ ಚೆನ್ನಾಗಿ ಮೂಡ್ ಬರ್ತಿದೆ. ನೀವು ಹೇಳೋ ಅನುಷ್ಠಾನ ಮಾತ್ರ ನಾವು ಯಾವ್ದೇ ಕಾರಣ ತಪ್ಪಿಸಲ್ಲ. ಅಪ್ಪಾಜಿಯವ್ರು ಹೇಳೋ ಅನುಷ್ಠಾನ, ಅಪ್ಪಾಜಿಯವರು ನನ್ನ ಆರಾಧ್ಯ ದೈವ ಅಂತ ತಿಳ್ಕೊಂಡಿದ್ದೀನಿ. ನಾವು ಮನೇಲೂ ಅಪ್ಪಾಜಿಯವ್ರನ್ನ ಪೂಜೆ ಮಾಡ್ತೀವಿ, ನಿಮ್ ಫೋಟೋನು ಪೂಜೆ ಮಾಡ್ತೀವಿ ಸ್ವಾಮಿ. ಭಾರಿ ಸಂತೋಷ. ಅಷ್ಟು ಚೆನ್ನಾಗಿ ಮೂಡ್ ಬರ್ತದೆ. ಹಿಂಗೆ ಹೆಚ್ಚಿನದಾಗಿ ಯಶಸ್ಸು ಗಳಿಸ್ಲಿ ಅಂತ ಅಂದ್ಬಿಟ್ಟು ನಾನು ಕೇಳ್ಕೊತಿದ್ದೀನಿ. ಒಳ್ಳೇದಾಗ್ಲಿ ನಿಂಗರಾಜ್ ಅವರೇ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಸದಾ ಇದೇ ರೀತಿ ಇರಬೇಕು. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇರೋದ್ರಿಂದಲೇ ಇವತ್ತಿನ ದಿವಸ ಈ ಶ್ರೀನಿವಾಸ್ ಶರ್ಮಾ ಇಷ್ಟು ದೊಡ್ಡ ಮಟ್ಟದ ಹೆಸರನ್ನ ಗಳಿಸಲಿಕ್ಕೆ ಸಾಧ್ಯ. ಭಗವಂತ ನಿಮ್ಮನ್ನ, ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥವ್ರೆಲ್ರಿಗೂ ಕೂಡ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಸಿಗ್ಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ. ಒಳ್ಳೇದಾಗ್ಲಿ ನಿಂಗರಾಜ್ ಅವರೇ. ನಮಸ್ತೆ ನಿಂಗರಾಜ್ ಅವರೇ. ಮನೋಗತ ಪ್ರಶ್ನಾ ತಂತ್ರ ಪ್ರಾರಂಭ ಆಗಿ 1 ವರ್ಷ ಪೂರೈಸಿದೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ವೀಕ್ಷಕರು ಕರೆ ಮಾಡ್ತಾ ಇದ್ದಾರೆ. ಶ್ರೀನಿವಾಸ್ ಶರ್ಮಾ ಅವರಿಗೆ ಶುಭಾಶಯ ತಿಳಿಸ್ತಾ ಇದ್ದಾರೆ. ಬನ್ನಿ ಹಾಗಿದ್ರೆ ಕಾರ್ಯಕ್ರಮ ಮತ್ತೀಗ ಮುಂದುವರಿಸ್ತಾ ಮತ್ತೊಂದು ಕರೆಗೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ನಮಸ್ತೆ. ನಮಸ್ತೆ, ನಾವು ತುಮಕೂರಿಂದ ನಾಗರತ್ನ ಅಂತ ಫೋನ್ ಮಾಡ್ತಿದ್ದೀನಿ ಮೇಡಮ್. ಆಯ್ತಮ್ಮ, ಮಾತಾಡಿ. ಹಲೋ. ಶ್ರೀನಿವಾಸ್ ಗುರೂಜಿ. ಹಲೋ ಅಮ್ಮ. ನಮಸ್ತೆ ಅಮ್ಮ. ನಮಸ್ತೆ ಅಪ್ಪ. ನಮಸ್ತೆ ನಾಗರತ್ನ ಅವರಿಗೆ. ನಮಸ್ತೆ. ಸದಾ ಇರ್ಲಿ. ತುಮಕೂರಿನಿಂದ ತಾವು ಕರೆ ಮಾಡಿದ್ದೀರಿ. ಮನೋಗತ ಪ್ರಶ್ನೆ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಭಾರಿ ಸಂತೋಷ. ನಾನು ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ತುಂಬಾ ಚೆನ್ನಾಗಿ ನಿಮ್ ಪ್ರಶ್ನೆನ ನೋಡ್ತಾನೆ ಇರ್ತೀವಿ. ಒಳ್ಳೇದಾಗ್ಲಿ. ತುಮಕೂರಿನಿಂದ ತಾವು ಕರೆ ಮಾಡಿದ್ದೀರಿ. ಈಗ ನನ್ಗೆ ಇನ್ನೊಂದು ಸಂತೋಷ ಏನಾಗಿದೆ ಗೊತ್ತಾ? ನಮ್ ತಾಯಿಯವ್ರ ತವ್ರ ಮನೆಯಿಂದ ನನಗೆ ಕರೆ ಬಂದಿದೆ ಅಂದಂಗ ನನಗೆ ಸಂತೋಷ ಆಗ್ತಾ ಇದೆ ಈಗ. ಯಾಕಂದ್ರೆ ನಮ್ ತಾಯಿಯವ್ರದ್ದು ತುಮಕೂರೇ. ಅಕ್ಕ ಪಕ್ಕ ಒಂದೇನು ಅಂತಂದ್ರೆ ನಾವು ನೋಡ್ತೀವೋ ಬಿಡ್ತೀವೋ ಇನ್ನೊಂದು ಊರ್ಗ್ ಹೋಗ್ತೀವೋ ಇಲ್ವೋ, ನೀವು ಮಾಡೋ
ಇದು ದೇವಸ್ಥಾನ, ಯಾತ್ರಾ ಸ್ಥಳ, ಪೂಜೆ, ಪುನಸ್ಕಾರ, ಇನ್ನೊಂದು ಮತ್ತೊಂದು ತುಂಬಾ ಚೆನ್ನಾಗಿ ನಮ್ಮ ಮನಸ್ಸು ಗೆಲ್ಲಾಗಿ ಮಾಡಿದ್ದೀರಾ. ಒಳ್ಳೇದಾಗ್ಲಿ ತಾಯಿ, ಒಳ್ಳೇದಾಗ್ಲಿ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಸದಾ ಇದೇ ರೀತಿ ಇರಬೇಕು. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ ತಾಯಿ, ಒಳ್ಳೇದಾಗ್ಲಿಪ್ಪ. ತುಮಕೂರಿನಿಂದ ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ ಮತ್ತು ಶುಭಾಶಯಗಳನ್ನು ತಿಳಿಸಿದ್ದಕ್ಕಾಗಿ ನಾಗರತ್ನ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ವಿ. ಈಗ ಮತ್ತೊಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ ಹಲೋ, ಮಾತಾಡಿ. ನಿಮ್ಮ ಹೆಸರು ಹೇಳಿ. ಸುಧಾ ಅಂತೇಳಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ ನೀವು? ರಾಜಾಜಿನಗರದಿಂದ. ಆಯ್ತು, ಮಾತಾಡಿ ಮಾ ಶ್ರೀನಿವಾಸ್ ಶರ್ಮಾ ಅವ್ರ ಜೊತೆಗೆ. ಹಲೋ ಅಮ್ಮ, ನಮಸ್ತೆ. ನಮಸ್ಕಾರ ಗುರುಜಿ. ನಮಸ್ತೆ ಮಾ, ನಮಸ್ತೆ. ಹೇಳಿ ತಾಯಿ. ನಾವು ಸುಧಾ ಅಂತೇಳಿ ಮಾತಾಡೋದು. ಹಾ ತಾಯಿ, ಒಳ್ಳೇದಾಗ್ಲಿ ಮಾ. ನಾವು ಹಿಂದಿನ ಸರಿ ಮಾತಾಡಿದ್ವಿ, ಅಪ್ಪಾಜಿ ಹತ್ರ ಮಾತಾಡಿದ್ವಿ, ನನ್ನ ಮಗಳ ಮದುವೆ ಬಗ್ಗೆ ಕೇಳಿದ್ದೆ. ಅವಾಗ ಹೇಳಿದ್ರು, ಅವ್ರು ಹೇಳ್ತಾರನ ಆಯ್ತು. ಇನ್ನೊಬ್ಬ ಮಗಳ ವಿಷಯ ಕೇಳ್ಬೇಕಾಗಿತ್ತು, ಮಾಡ್ತಾನೆ ಇದೀವಿ, ಸಿಗ್ತಾ ಇಲ್ಲ ನಮಗೆ. ಇವತ್ತು 1 ವರ್ಷದ ಕಾರ್ಯಕ್ರಮದಲ್ಲಿ ಸಿಕ್ಕಿದೆ ನೋಡಿ, ನಿಮ್ಗೆ ಅದೃಷ್ಟ. ನಿಮ್ದು ನೋಡ್ತಾ ಇದೀವಿ, ನಿಮ್ದು ಎಲ್ಲ ಅನುಷ್ಠಾನ ಮಾಡಿದೀನಿ. ಹೌದು ತಾಯಿ, ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಈಗ ನಿಮ್ಮ ಮಗಳಿಗೂ ಮದುವೆ ಮಾಡ್ಬೇಕು ಅಂತ ಇದ್ದೀರಾ? ಎರಡನೇ ಮಗಳಿಗೆ ಮದುವೆ ಮಾಡ್ಬೇಕಂತ ಇದ್ವಿ. ಒಂದನೇ ಮಗಳು ಅಪ್ಪಾಜಿ ಹತ್ರ ಕೇಳಿದ್ವಿ, ಅವಳು ಹೇಳಿತಾರನ ಆಯ್ತು. ಮಗಳು ಅಳಿಯ ಚೆನ್ನಾಗಿದ್ದಾರೆ. ಎರಡನೇ ಮಗಳು ಇಂಜಿನಿಯರ್, ಅವಳಿಗೂ ಮದುವೆ ಮಾಡ್ಬೇಕಂತ ನೋಡ್ತಾ ಇದೀವಿ. ನೋಡಿ ಎಂತ ವಿಶೇಷ. ಈಗ ಹೇಳ್ದೆ, ಭಾನುವಾರದ ಕಾರ್ಯಕ್ರಮದಲ್ಲಿ ಮದುವೆಗೆ ಅಂತಾರೆ ವಿಶೇಷವಾಗಿ ತಂತ್ರಸಾರ ತಿಳಿಸ್ಕೊಡ್ತೀನಿ ಅಂತ. ಈಗಾಗಿರೋ ಬಂದಿರೋ ಕರೆಗಳಲ್ಲಿ 2-3 ಕರೆಗಳು ಮದುವೆ ವಿಚಾರಕ್ಕೆ ಬಂದಿದೆ. ಅದಕ್ಕೋಸ್ಕರ ತಾವು ಅದಕ್ಕೆ ಕರೆ ಮಾಡಿದ್ದೀರಿ. ತಪ್ಪದೆ ಭಾನುವಾರದ ಕಾರ್ಯಕ್ರಮ ವೀಕ್ಷಿಸಿ, ಮದುವೆಗೆ ವಿಶೇಷವಾಗಿರೋ ಅನುಷ್ಠಾನವನ್ನು ತಿಳಿಸ್ಕೊಟ್ಟಿದ್ದೇನೆ. ನಿಮ್ಮ ಮಗಳ ಕೈಯಲ್ಲಿ ಅದನ್ನು ಮಾಡಿಸಿ, ನಿಜಕ್ಕೂ ಆದಷ್ಟು ಬೇಗ ಕಲ್ಯಾಣವಾಗುತ್ತೆ. ಭಗವಂತನ ಅನುಗ್ರಹವೂ ನಿಮಗೆ ಸಿಕ್ತಂಗಿರುತ್ತೆ. ಅವಳ ರಾಶಿ ನಕ್ಷತ್ರ ಹೇಳೋಣ ಗುರುಜಿ. ಹೇಳಿ ತಾಯಿ, ಹೇಳಿ. ವಿದ್ಯಾ ಅಂತ ಹೇಳಿ, ಕನ್ಯಾ ರಾಶಿ, ಹಸ್ತ ನಕ್ಷತ್ರ. ಕನ್ಯಾ ರಾಶಿ, ಹಸ್ತ ನಕ್ಷತ್ರ. 26/12/94 ಇಸ್ವಿ. 94 ಇಸ್ವಿ. ಆಯ್ತು, ಒಳ್ಳೇದಾಗಿ. ಯೋಗ ಇದೆಯಾ ಅವರಿಗೆ? ಅಮ್ಮ, ಯೋಗ ಇದೆ ಅವಾಗ? ಅಮ್ಮ, ಪ್ರಸ್ತುತ ಬಹಳ ಅದ್ಭುತಕರವಾಗೇ ಇದೆ. ಹಸ್ತ ನಕ್ಷತ್ರ, ಕನ್ಯಾ ರಾಶಿ, ಒಳ್ಳೇದಾಗತ್ತೆ. ಭಗವಂತ ಶನೇಶ್ವರನ ಸಂಪೂರ್ಣ ಕೃಪಾಶೀರ್ವಾದ ಇದೆ. ಈ ಭಾನುವಾರ ತಿಳಿಸ್ಕೊಡೋ ಅನುಷ್ಠಾನವನ್ನ ಮಾಡಿ ಇರ್ತಕ್ಕಂಥ ಸಣ್ಣ ಪುಟ್ಟ ದೋಷಗಳು ಕೂಡ ದೂರ ಆಗುತ್ತೆ. ತಾವಂದುಕೊಂಡಂತೆ ಕಲ್ಯಾಣವೂ ಕೂಡ ಆಗತ್ತೆ ತಾಯಿ. ಒಳ್ಳೇದಾಗ್ಲಿ. ಅನಂತ್ ಗುರುಜಿ ಅವರಿಗೂ ನಮಸ್ಕಾರ ಗುರುಜಿ. ಇಷ್ಟೊತ್ತು ಅವರು ನಾವು 7 ವರ್ಷದಿಂದನೂ ನೋಡ್ತಾನೆ ಇದೀವಿ. ಮಗನ ಬಗ್ಗೆ ನೀವು ಮಾತಾಡ್ತಿದ್ರಲ್ಲ, ನಿಮ್ಮ ಮಾತನ್ನ ನಾನು ಆಲಿಸ್ತಾ ಇದ್ದೆ. ಹೌದ್ರಾ? ಇವತ್ತು ರಾಜ್ಯದ ಜನತೆಗೆ ಮನೋಗತ ಪ್ರಶ್ನಾತಂತ್ರದ 1 ವರ್ಷದ ಸಂಭ್ರಮದಲ್ಲಿ ಶ್ರೀನಿವಾಸ್ ಶರ್ಮಾರವ್ರನ್ನ ಏನು ಮಾತಾಡ್ತಿದ್ರು, ಮಾತು ನಿಮ್ಮ ಮಾತು ಅವ್ರ ಮಾತು, ನಿಮ್ಮ ಮಾತು ಅವ್ರ ಮಾತು ಕೇಳಿ ಆನಂದಿಸೋದು. ಬರುವ ಕಣ್ಣಲ್ಲಿ 4 ಹನಿ ನೀರು ಕಣ್ಣು ಒರೆಸ್ಲಿಕ್ಕೆ ಆಗದಂತ ರೀತಿಯಲ್ಲಿ ಆನಂದವಾಗಿ ಇದೀನಿ ನೋಡ್ಕೊಂಡು. ಇದೊಂದು ಬಹಳ ಸಂತೋಷ. ಚೆನ್ನಾಗಿ ಮೂಡಿ ಬರ್ತಿದೆ ಗುರುಜಿ. ಒಳ್ಳೇದಾಗ್ಲಿ. ನಿಮ್ಮ ಮಗಳ ಮದುವೆ ಬಗ್ಗೆ ಚಿಂತೆ ಮಾಡಬೇಡಿ. ಹಸ್ತ ನಕ್ಷತ್ರ, ಕನ್ಯಾ ರಾಶಿಗೆ ಗುರು ಚಂದ್ರ ಇಬ್ರು ಚೆನ್ನಾಗಿದ್ದಾರೆ. ಈಗ ಆದರೂ ಸ್ವಲ್ಪ ಸಮಸ್ಯೆಗಳಂತಕ್ಕಂಥದಕ್ಕೆ ಅದಕ್ಕೊಂದು ಸಣ್ಣ ಪರಿಹಾರ ಇದೆ. ಆದರೆ ಈ ಭಾನುವಾರ ತಿಳಿಸುವಂತಹದ್ದು ಇದು 27 ನಕ್ಷತ್ರ 12 ರಾಶಿಗೆ ಸಂಬಂಧಪಟ್ಟಂಗೆ ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಯಾರೊಬ್ಬರಿಗಾದ್ರೂ ಸಹಿತ ವಿವಾಹ ವಿಳಂಬ ಎಂಬತಕ್ಕಂಥದ್ದು, ವಿವಾಹದಲ್ಲಿ ಬರ್ತಕ್ಕಂಥ ದೋಷಗಳಿಗೆ ಮತ್ತು ವಿವಾಹಕ್ಕೆ ಸಂಬಂಧಪಡ್ತಕ್ಕಂಥ ಯಾವುದೇ ಸಮಸ್ಯೆಗಾದರೂ ಬಹಳ ಅದ್ಭುತಕರವಾದಂತಹ ಒಂದು ತಂತ್ರಸಾರ. ಆದರೆ ಇದು 1 ದಿವಸಕ್ಕೆ 1 ವಾರಕ್ಕೆ ಸೀಮಿತ ಅಲ್ಲ. ಇದನ್ನ 5 ವಾರ ಕಂಪ್ಲೀಟ್ ಮಾಡಬೇಕು. 5 ಭಾನುವಾರ ಇದನ್ನೇ ಮಾಡಬೇಕು. 5 ಭಾನುವಾರ ಮಾಡಿ 6ನೇ ಭಾನುವಾರ ಪೂಜೆ ಮಾಡಿರ್ತಕ್ಕಂಥ ಪದಾರ್ಥಗಳನ್ನ ಎಲ್ಲಾದ್ರೂ ಸ್ವಲ್ಪ ಹರಿಯೋ ನೀರು ಅಥವಾ ನಿಂತಿರೋ ನೀರು ಎಲ್ಲಾದ್ರೂ ಪರವಾಗಿ, ಎಲ್ಲೂ ಇಲ್ಲ ಅಂದ್ರೆ ಅಶ್ವತ್ಥ ವೃಕ್ಷದ ಸಾನ್ನಿಧ್ಯದಲ್ಲಿ ಗಂಟು ಕಟ್ಟಿ ಇಟ್ಬಿಟ್ರೆ ಸಾಕು. ಅದ್ರ ಪಾಡಿಗೆ ಅದು ಕೆಲಸ ಆಗುತ್ತೆ. 100% ನಿಮ್ಮ ಮನೋಕಾಮನೆ ಸಿದ್ಧಿ ಆಗುತ್ತೆ. ಒಳ್ಳೇದಾಗ. ನಮ್ಮ ಅಣ್ಣನ ಮಗಳ ಬಗ್ಗೆ ಒಂದು ಸ್ವಲ್ಪ ಕೇಳಬೇಕಾಯ್ತು ಗುರುಜಿ. ಮಾತಾಡ್ತೀನಿ, ಮತ್ತೊಮ್ಮೆ ಮಾತಾಡ್ತೀನಿ. ಸಮಯದ ಅಭಾವ ಇದೆ, ಸದ್ಯದಲ್ಲೇ ಮಾತಾಡ್ತೀನಿ. ನಾನು ಪ್ರಶ್ನಾತಂತ್ರ ವಿಭಾಗ 1 ವರ್ಷವನ್ನು ಪೂರೈಸಿರುವಂತಹ ಹಿನ್ನೆಲೆಯಲ್ಲಿ ಶ್ರೀನಿವಾಸ್ ಶರ್ಮಾ ಅವರಿಗೆ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಆಗಮಿಸಿದ್ದಾರೆ ವಿಶೇಷ ಅತಿಥಿಗಳು. ಇವತ್ತಿನ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ಎ ರವಿ ಅವರು. ಬನ್ನಿ, ಹಾಗಿದ್ರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ರವಿ ಅವರು ಚಳಿಯಿಂದ ಹಿಮದಿಂದ ಸಂಪೂರ್ಣವಾಗಿ, ಯಾಕೆಂದರೆ ಅವರು ಈ ಒಂದು ವಯಸ್ಸಿನಲ್ಲಿ ನಮ್ಮಂತೆ ಹುಡುಗರ ಥರ ಬೆಟ್ಟ ಹತ್ತಿದ ರೀತಿ ಇತ್ತಲ್ಲ, ಒಂದು ಕಡೆ ಜಾರ್ ಬಿದ್ದಿದ್ದು ಇತ್ತಲ್ಲ, ಅದೆಲ್ಲ ನಾಳೆ ಶನಿವಾರ ಟೆಲಿಕಾಸ್ಟ್ ಆಗುತ್ತೆ. ಶನಿವಾರ ಚಿತ್ರೀಕರಣ ಸಂಪೂರ್ಣವಾಗಿ ತುಂಗನಾಥ ಯಾತ್ರೆ, ಆ ಯಾತ್ರೆಯ ಆನಂದ ಅದನ್ನು ತಾವು ವೀಕ್ಷಣೆ ಮಾಡಬಹುದು. ಆದರೂ ಕೊರಿಯುವಂತಹ ಚಳಿ, ಕಾಲಿಟ್ಟ ಕಡೆ ಎಲ್ಲ ಹಿಮ, ಸಂಪೂರ್ಣವಾಗಿ ಹಾಲಿನ ಹಾಸಿಗೆ,
ಆ ಹಾಲಿನಂಥ ಹಾಸಿಗೆ ನೋಡಲಿಕ್ಕೆ ಆನಂದವೇ ಆನಂದ. ಚಂದ್ರಶೇಖರ ವಾಸ ಮಾಡತಕ್ಕಂಥ ಆ ಸಾನ್ನಿಧ್ಯ, ತುಂಗನಾಥನ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ. ಆ ಕ್ಷೇತ್ರದಲ್ಲಿ ಎಲ್ಲವೂ ವಿಶೇಷವಾದಂತಹ ಅದ್ಭುತವಾದಂತಹ ಗಂಗಾರಾಧನೆ ಆಗಿದೆ. ಇದೆಲ್ಲ ಇರಲಿ, ಪಾಪ ಮನೋಗತ ಪ್ರಶ್ನೆಗೆ ಅವ್ರು ವಿಶ್ ಮಾಡಲಿಕ್ಕೆ ಬಂದಿದ್ದಾರಲ್ಲ, ಅದ್ರ ಬಗ್ಗೆ ನೀವು ಹಾಕ್ಬಿಡಿ. ಹಾರ ಅದೇನು ತಂದಿದ್ದೀರಿ ಅದು ಮುಂದುವರಿಸ್ಬಿಡಿ. ಭಾರಿ ಸಂತೋಷ ಆಯಿತು ತಾವು ಬಂದಿದ್ದು ಇವತ್ತು. ಇರಲಿ ಇರಲಿ, ತೆಗಿತಾರೆ ಬಿಡಿ, ತೆಗಿತಾರೆ ಬಿಡಿ. ಒಳ್ಳೆಯದಾಗಲಿ. ನೀವು ಮಾಡ್ತಾ ಇರ್ತಕ್ಕಂಥ ಈ ಒಂದು ಧರ್ಮದ ಕಾರ್ಯ ನಿಜಕ್ಕೂ ತಾವು ಅಂದುಕೊಂಡಂತೆ ಎಲ್ಲ ಕೆಲಸಗಳು ಕಾರ್ಯಸಿದ್ಧಿ ಆಗಿದೆ. ರವಿ ಅವರೇ ತಗೊಳ್ಳಿ, ಮೈಕ್ ಮಾತಾಡಿ. ಮಹರ್ಷವಾಣಿಯ ಆನಂದ್ ಗುರೂಜಿ ಅವರ ಸಮ್ಮುಖದಲ್ಲಿ ಅವರ ಪುತ್ರರಾದಂಥ ಶ್ರೀನಾಥ್ ಗುರೂಜಿಯವರು, ಶ್ರೀನಿವಾಸ್ ಶರ್ಮಾ ಅವರು, ಬಹುಶಃ ಅವರು ಮಹರ್ಷವಾಣಿಯಲ್ಲಿ ಇವತ್ತಿಗೆ 1 ವರ್ಷ ಆಗಿದೆ. ಭಗವಂತನು ಅವರ ನಾಲ್ಗೆ ಮೇಲೆ ಸರಸ್ವತಿ ನಾಟ್ಯ ಆಡ್ತಾ ಇದ್ದಾಳೆ. ತುಂಬ ಒಳ್ಳೆ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ಜಿ ಕನ್ನಡ ಚಾನಲಲ್ಲಿ. ಪ್ರತಿಯೊಬ್ಬರು ಮಹಿಳೆಯರು ಬೆಳಗ್ಗೆ ಯಾವುದೇ ಕೆಲಸ ಇದ್ರೂ 8 ಗಂಟೆಯಿಂದ 9:30ವರೆಗೂ ಬೇರೆ ಚಾನಲ್ಲೇ ಹಾಕೋದಿಲ್ಲ. ನಾನು ನೋಡ್ತಾ ಇದ್ದೀನಿ. ನಾನು ಪ್ರವಾಸ ಹೋದಂಥ ಜಾಗದಲ್ಲೆಲ್ಲ ನಿಮ್ಮನ್ನು ನಾನು ಗುರೂಜಿಯವ್ರ ಜೊತೆಲಿ ನೋಡಿದೆ ಅಂತ ಹೇಳ್ತಾರೆ. ಅಷ್ಟು ಇವತ್ತು ಭಾಳ ಇಡೀ ಕರ್ನಾಟಕದಲ್ಲಿ ಏನು ಇಡೀ ದೇಶದಲ್ಲೇ ಇದು ಹೆಸರು, ಒಳ್ಳೆ ಹೆಸರು ಪಡೆದಿದೆ. ನಾನು ಶ್ರೀನಿವಾಸ್ ಶರ್ಮಾ ಅವರಿಗೆ ಭಗವಂತನ ಆಯುರ ಆರೋಗ್ಯ ಆಯಿಸ್ಕೊಟ್ಟು ಇನ್ನಷ್ಟು ಜನರ ಸೇವೆ ಆಗಲಿ ಅಂತ ನಾನು ಆ ಭಗವಂತನಲ್ಲಿ ಬೇಡ್ಕೊಳ್ತೀನಿ. ಮೊನ್ನೆ ತಾನೇ ನಮ್ಮ ಜೊತೆಯಲ್ಲಿ ತುಂಗಾನಾಥ್ ನಾವು ಹರಿದ್ವಾರಕ್ಕೆ ಗಂಗಾಜಲ ತರಬೇಕು ಅಂತ ಹೊರಟಾಗ ಅವರೂ ಬಂದಿದ್ದರು ನಮ್ಮ ಜೊತೆಯಲ್ಲಿ. ಬಂದು ತುಂಗಾನಾಥ ಯಾತ್ರೆಯನ್ನೆಲ್ಲ ಮಾಡಿ ಅಲ್ಲಿ ಹೋಮ ಹವನಗಳಲ್ಲೆಲ್ಲ ಕುಂತು ಅವರು ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಒಳ್ಳೆ ದೇವರ ದರ್ಶನಗಳನ್ನೆಲ್ಲ ಮಾಡಿ ಆ ಶಿವನ ಕೃಪೆ ಎಲ್ಲರಿಗೂ ಸಿಗಲಿ ಅಂತ ಭಾಳಷ್ಟು ಕಡೆ ಅವರೂ ಪೂಜೆ ಮಾಡಿದ್ದಾರೆ. ದೇವರು ಅವರಿಗೆ ಆಯುರ ಆರೋಗ್ಯ ಇಸ್ಕೊಟ್ಟು ಇನ್ನು ಅವ್ರ ತಂದೆಯವರು ಅಷ್ಟೇ ಇನ್ನಷ್ಟು ಲೋಕ ಕಲ್ಯಾಣಕ್ಕಾಗಿ ಇಡೀ ವಿಶ್ವದಲ್ಲೇ ಹೆಸರು ತಗೊಳ್ಳಿ ಅಂತ ನಾನು ಆ ಭಗವಂತನಲ್ಲಿ ಬೇಡ್ಕೊಳ್ತೀನಿ. ಈ ಚಾನಲ್ ಇನ್ನಷ್ಟು ಹೆಸರು ಆಗಬೇಕು. ನಾವು ನಿಮ್ಮ ಜೊತೆ ಇರ್ತೀವಿ ಗುರುಗಳೇ. ಶ್ರೀನಿವಾಸ್ ಶರ್ಮಾ ಅವರೇ, ನಿಮ್ಮ ಜೊತೆಲಿ ನಾವು ನಿರಂತರವಾಗಿರ್ತೀವಿ. ಧರ್ಮ ಕಾರ್ಯಗಳಲ್ಲಿ ನಾವು ಏನೇ ಇರಲಿ ನಿಮ್ಮ ಜೊತೆಲಿ ಭಾಗಿಯಾಗ್ತೀವಿ, ಎರಡನೇ ಮಾತೇ ಇಲ್ಲ. ಭಾರಿ ಸಂತೋಷ. ಹಾಗೆ ನಿಮ್ಮ ಸೇವೆಯನ್ನು ಸಹಿತ ಮೆಚ್ಚುವಂಥದ್ದು. ಏನು ದೂರದಿಂದ ಹರಿದ್ವಾರದಿಂದ ಬಂದಿರತಕ್ಕಂಥ ಗಂಗಾಜಲವನ್ನು ಮೊನ್ನೆ ವಿತರಣಾ ಕಾರ್ಯಕ್ರಮ, ಆ ಪೂಜೆನ, ಆ ಬಂದಂತಹ ಟ್ಯಾಂಕರ್ನ ಬರಮಾಡ್ಕೊಂಡಂಥ ರೀತಿ, ಏನು ಜನಸಾಗರ. ಸುಮಾರು 6 ಕಿಲೋಮೀಟ್ರಷ್ಟು ಕಾಲ ಆ ಗುಂಡಾಂಜನೇಯ ಸ್ವಾಮಿ ದೇವಸ್ಥಾನದ, ಬ್ಯಾಟರಾಯನಪುರದ ಗುಂಡಾಂಜನೇಯ ಸ್ವಾಮಿ ದೇವಸ್ಥಾನದಿಂದ ವಿದ್ಯಾರಣ್ಯಪುರದಲ್ಲಿರ್ತಕ್ಕಂತಹ ತಾಯಿ ಆ ದುರ್ಗಾಪರಮೇಶ್ವರಿ ಸಾನ್ನಿಧ್ಯವರೆಗೂ ಅಬ್ಬಾ ನೋಡಲಿಕ್ಕೆ 2 ಕಣ್ಗಳು ಸಾಲದು. ನಾನು ಅಲ್ಲೇ ವೇದಿಕೆ ಮೇಲೆ ಹೇಳಿದ್ದೆ, ಅದಕ್ಕೋಸ್ಕರನೇ ಈ ಒಂದು ಜಾತ್ರೆ, ಈ ಪ್ರಕಾರವಾದಂತಹ ಅಭಿಮಾನ, ಇಷ್ಟು ಜನ ಹೆಣ್ಣುಮಕ್ಕಳು, ಸುಮಾರು 1000 ಜನ ಹೆಣ್ಣುಮಕ್ಕಳು, 1800 ಜನ ಕಳಶವನ್ನು ಹೊತ್ತು ಬಂದಿರತಕ್ಕಂಥ ಹೆಣ್ಮಕ್ಕಳು ನೋಡಿದ್ರೆ ಉತ್ತರ ಕರ್ನಾಟಕದ, ನಾನು ಎಲ್ಲೋದ್ರೂ ಉತ್ತರ ಕರ್ನಾಟಕಕ್ಕೆ ಮೊದಲನೇ ಆದ್ಯತೆ ಕೊಡ್ತೇವೆ. ಕಾರಣ ಏನಪ್ಪ ಅಂದರೆ ಆ ಭಾಗದ ತಾಯಂದ್ರೆ ಅಷ್ಟು ಅಭಿಮಾನ. ಅದನ್ನು ಉತ್ತರ ಕರ್ನಾಟಕದ ಜನತೆ ನೀನು ನೋಡ್ತಿದ್ದೆ, ಆ ಜನತೆ ಇಲ್ಲಿ ನಾನು ನೋಡಿದೆ. ಬೆಂಗಳೂರು ಸಿಟಿನಲ್ಲಿ ಈ ಒಂದು ಆಧ್ಯಾತ್ಮಿಕದಲ್ಲಿ ಧಾರ್ಮಿಕವಾಗಿ ಗಂಗೆಯನ್ನು ಬರಮಾಡಿಕೊಂಡಂಥ ರೀತಿ ನಿಮ್ಮ ಆಯೋಜನೆ, ನಿಮ್ಮ ಒಂದು ಮಾತಿನ ಬೆಲೆ ಮೇಲೆ ಅಷ್ಟು ಜನ ಎಲ್ಲ ತಾಯಂದರು ಒಂದು ಕಡೆ ಸೇರಿರ್ತಕ್ಕಂಥದ್ದು. ಒಟ್ಟಲ್ಲಿ ಜನಸೇವೆ, ಜನಾರ್ದನ ಸೇವೆ ಮತ್ತು ಜನಗಳ ಮನಸ್ಸಿಗೆ ಗೆಲ್ಲೋದಿದೆಯಲ್ಲ, ಅದು ಬಹಳ ಕಷ್ಟ. ಅಂಥದ್ರಲ್ಲಿ ರವಿಯವರು ಈ ಸತಿ ನೀವು ಜನಗಳ ಮನಸ್ಸನ್ನು ಗೆದ್ದಿದ್ದೀರಿ. ಆ ಅಷ್ಟು ಜನಗಳ ಒಂದು ಆಶೀರ್ವಾದ ನಮಗಿದೆ, ಅದಂತೂ ಎರಡೇ ಮಾತೇ ಇಲ್ಲ. ಗಂಗೆಯನ್ನು ತುಂಬುವಂಥ ಕೆಲಸ ನಿನ್ನೆಯಿಂದ ಶುರುವಾಗಿದೆ. ಸುಮಾರು 500ರಿಂದ 1000 ಜನ ವಾಲಂಟಿಯರ್ಸು
ಓಹೋ. ಬಂದು ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿಂದನೂ ಫೋನ್ ಮಾಡ್ತಾರೆ ನನಗೆ, ನೀವು ಗಂಗೆಯನ್ನು ತರಿಸಿದ್ದೀರಂತೆ ಆನಂದ್ ಗುರೂಜಿ ಅವರ ಸಮ್ಮುಖದಲ್ಲಿ, ನಮ್ಮ ಗಂಗೆ ಕೊಡ್ತೀರಾ ನೀವು? ನಾವಿರೋದು ಜಯನಗರದಲ್ಲಿ, ನಾವಿರೋದು ರಾಜಾಜಿನಗರ, ಎಲ್ಲರಿಗೂ ಸಿಗ್ತದಮ್ಮ, ನೀವು ಬಂದರೆ ಎಲ್ಲರಿಗೂ ನಾವು ತಲುಪಿಸ್ತೀವಿ. ಗಂಗೆ ಒಂದು ಸೇವೆ, ಅದು ಈ ಸೇವೆ ಸಿಗುವಂಥದ್ದಲ್ಲ, ಎಲ್ಲರಿಗೂ ಸಿಗುವಂಥದ್ದಲ್ಲ. ಒಂದು ಪುಣ್ಯದ ಕೆಲಸವನ್ನು ತಾವು ಮಾಡಿದ್ದೀರಿ, ತುಂಬ ಸಂತೋಷ. ನಿಮ್ಮ ಪರಿವಾರ ಹಾಗೂ ನಿಮ್ಮ ವಿಧಾನಸಭಾ ಕ್ಷೇತ್ರದ ಸಮಸ್ತರಿಗೂ ಸಹಿತ ಗಂಗೆಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ, ಒಳ್ಳೆಯದಾಗಲಿ. ಶುಭಾಶಯ ತಿಳಿಸಲಿಕ್ಕಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ರೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಮನೋಗತ ಪ್ರಶ್ನಾತಂತ್ರ ವಿಭಾಗ ಇವತ್ತಿಗೆ 1 ವರ್ಷವನ್ನು ಪೂರೈಸಿದೆ. ಹಾಗಾಗಿ ಅವರಿಗೆ ಶುಭಾಶಯ ತಿಳಿಸಲಿಕ್ಕೆ ಮತ್ತಷ್ಟು ವಿಶೇಷ ಅತಿಥಿಗಳು ಆಗಮಿಸಿದ್ದಾರೆ. ಕಾನೂನು ಸಲಹೆಗಾರರು ಆಗಿರುವಂತಹ ಲಕ್ಷ್ಮೀ ಪ್ರಸಾದ್ ಅವರು. ಬನ್ನಿ ಹಾಗಿದ್ರೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಲಕ್ಷ್ಮೀ ಪ್ರಸಾದ್ರವರು ಕಾನೂನು ಸಲಹೆಗಾರರು ಹೌದು. ಸಾಕಷ್ಟು ರಾಜ್ಯದ ಹೊರ ರಾಜ್ಯದ ದೇವಾಲಯಗಳಲ್ಲಿ ಅವ್ರದ್ದೇ ಆದಂತಹ ಕಾಯಕವನ್ನು, ದೇವರ ಸೇವೆಯೂ ಹೌದು, ರಾಜ್ಯದ ಹಿತಕ್ಕಾಗಿ ಆಗಿಂದಾಗಲೇ ಕಾರ್ಯಕ್ರಮಗಳನ್ನು ನಡೆಸ್ತಾನೆ ಇರ್ತಾರೆ. ತಿರುಮಲ ತಿರುಪತಿ ಸಾನ್ನಿಧ್ಯದಲ್ಲೂ ಸಹಿತ ಒಳ್ಳೆಯ ಹೆಸರು ಮಾಡಿದ್ದಾರೆ. ರಾಜ್ಯದ ಸಾಕಷ್ಟು ಜನ ಭಕ್ತರನ್ನು ಅಲ್ಲಿ ಸ್ವಾಮಿಯ ದರ್ಶನಕ್ಕೆ ವ್ಯವಸ್ಥೆ ಮಾಡ್ತಿರ್ತಾರೆ. ಇನ್ನು ಪಕ್ಕದಲ್ಲಿ ಅಸ್ಸಾಮಲ್ಲಿರ್ತಕ್ಕಂಥ ಗುವಾಹಟಿಯಲ್ಲಿರ್ತಕ್ಕಂಥ ತಾಯಿಯ ಆ ಸಾನ್ನಿಧ್ಯದಲ್ಲೂ ಅಷ್ಟೇ ಸೇವೆಯನ್ನು ಸಲ್ಲಿಸಿ ಅಲ್ಲಿನೂ ಅದೇ ಹೆಸರೇ ಇದೆ. ಒಟ್ಟಾರೆ ಸಾಕಷ್ಟು ಜನಗಳಿಗೆ ದೇವರ ದರ್ಶನ ಮಾಡಿಸೋದ್ರಲ್ಲಿ ಇಲ್ಲಿ ಕಾನೂನು ಸಲಹೆಗಾರರಾದರೂ ದೇವರ ದರ್ಶನಗಳಿಗೆ ಮಾತ್ರ ಕೊರತೆಯೇ ಇಲ್ಲ. ಅದೊಂದು ಪುಣ್ಯ, ಎಲ್ಲರಿಗೂ ಸಿಗಲ್ಲ. ಇದು ದುಡ್ಡು ಮಾಡ್ಬೋದು, ಬೇಕಾದಷ್ಟು ಕೋಟಿ ಆಸ್ತಿ ಮಾಡ್ಬೋದು, ಅನ್ಯ ಮಾರ್ಗಗಳಲ್ಲಿ ಬೇಕಾದ ದುಡಿಬೋದು. ಆದರೆ ಇಂತಹ ಒಂದು ಧಾರ್ಮಿಕ ಕ್ಷೇತ್ರಗಳಲ್ಲಿ ಹೋದ ತಕ್ಷಣ ಅವ್ರನ್ನ ಒಳಗೆ ಕರೆದು ದೇವರ ಸೇವೆ ದರ್ಶನ ಮಾಡಿಕೊಡುವಂಥ ಭಾಗ್ಯಕ್ಕೆ ದಾರಿ ಮಾಡಿಕೊಡೋದಿದೆಯಲ್ಲ, ಅದು ಅವರಿಗೆ ಅವ್ರ ಭಗವಂತನೇ ಕೊಡಬೇಕು. ಆ ಸೇವೆ ನಿಮಗಿದೆ, ನಿಮ್ಮ ತಂದೆ ತಾಯಿ ಆಶೀರ್ವಾದ ನಿಮಗಿದೆ. ಒಳ್ಳೆಯದಾಗಿ ಕೊಟ್ಬಿಡಿ ಶಾಲು, ಸಮಯನೂ ಹೋಗ್ತಾ ಇರುತ್ತೆ. ಇವತ್ತು ಮನೋಗತ ಪ್ರಶ್ನೆಗೆ 1 ವರ್ಷ ಪೂರೈಸಿದಂಥ ಶುಭ ದಿನ. ವಿಶೇಷವಾಗಿ ಕೊಲ್ಲೂರು ಮೂಕಾಂಬಿಕೆಯವರ ಆಶೀರ್ವಾದ ಇರಲಿ ಅಂತೇಳಿ ಅಲ್ಲಿಂದನೇ ಶಾಲು ತರಿಸಿದ್ದೀನಿ. ಒಳ್ಳೆಯದಾಗಿ. ಹೌದು, ತಾಯಿ ಆಶೀರ್ವಾದ. ಕೊಲ್ಲೂರಲ್ಲಿ ಬ್ರಹ್ಮಾಂಡವಾದಂತಹ ರಥ ಬಂದಿದೆ ಇವತ್ತು. ಹೌದು ಗುರು. ಈ ಬಾರಿ ರಥೋತ್ಸವ ಬಹಳ ಅದ್ಧೂರಿತವಾಗಿದೆ. ಇನ್ವಿಟೇಷನ್ ಕೊಡಿ. ಎಲ್ಲಿ ನಿಮ್ಮ ಹಿಂದೆ ಇದ್ದಾರಾ ನಿಮ್ಮ ಪಟು ಶಿಷ್ಯ? ಒಳ್ಳೆಯದಾಗಿ. ತಿರುಮಲ ತಿರುಪತಿ ಶ್ರೀನಿವಾಸಂದೇ ತಂದಿದ್ದೀರಿ, ನೋಡೋದೇ ಆನಂದ. ಇದು ಎಲ್ಲ ಕಡೆ ಲೈಟ್ ಕೊಡುತ್ತಿದ್ದು, ಇದಕ್ಕೆ ಇಷ್ಟೇ ಚೆನ್ನ. ಅಮ್ಮೋ, ವಾ ಶ್ರೀನಿವಾಸ ಗೋವಿಂದ. ನಿಜಕ್ಕೂ ನೋಡಿ ಗುರುಗಳೇ, ಎಂಥ ಆನಂದ. ಕಳೆದ ಬಾರಿ ಮನೋಗತ ಪ್ರಶ್ನಾತಂತ್ರ 1 ವರ್ಷಕ್ಕಿಂತ ಮುಂಚೆ ಪ್ರಾರಂಭದ ಹಂತದಲ್ಲಿ ತುಂಗನಾಥ್ ಕ್ಷೇತ್ರದಲ್ಲಿ ಇದ್ವಿ. ರವಿ ಅವರ ಸಮ್ಮುಖದಲ್ಲಿ ತುಂಗನಾಥ್ ಕ್ಷೇತ್ರಕ್ಕೆ ಹೋದ್ವಿ. ರಸಾಜ್ಜಿಯವರ ಸಮ್ಮುಖದಲ್ಲಿ ಶ್ರೀನಿವಾಸ ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಮನೋಗತ ಪ್ರಶ್ನಾತಂತ್ರದ ಪ್ರಾರಂಭ ಹಂತ ಗ್ರಂಥಗಳನ್ನ ಅಲ್ಲಿ ಸಮರ್ಪಣೆ ಮಾಡಿದ್ವಿ. ಆಗ್ಲೂ ಕೂಡ ಪ್ರಸಾದ್ ಸರ್ ನಮ್ಮ ಜೊತೆ ಇದ್ರು. 1 ವರ್ಷದ ಕಾರ್ಯಕ್ರಮಕ್ಕೆ ಶ್ರೀನಿವಾಸ ನಮ್ಮ ಜೊತೆಯಲ್ಲಿದ್ದಾರೆ. ಇದು ಕಲ್ಯಾಣೋತ್ಸವ. ಇದು ಡೇಟ್ ಯಾವತ್ತಿದು? ಮೈಕಲ್ಲಿ 24 ಫೆಬ್ರವರಿ. ಲಾಡು ಕೊಡಪ್ಪ. ಲಾಡನ್ನು ಪಕ್ಕದಲ್ಲಿ ಇಟ್ಕೊಂಡು ಕವರ್ ತೆಗೆದುಕೊಟ್ರೆ ಅದಕ್ಕೆ ಲಾಡನ್ನು ಸುಮ್ಮನೆ ಪಕ್ಕದಲ್ಲಿ ಇಟ್ಕೊಂಡ್ಬಿಟ್ರೆ ಆಗತ್ತಾ? ನೀವೇನು ಕೊಡ್ಲಿಲ್ಲ ಅಂದ್ರೂ ಇದನ್ನು ಕೊಡ್ಬೇಕು ನಮಗೆ. ಗೋವಿಂದ ಗೋವಿಂದ. ಯಾರೇ ಆಗಲಿ ಈಗ ತಿರುಪತಿ ಪ್ರಸಾದನ್ನ ಪಕ್ಕದಲ್ಲಿ ಇಟ್ಕೊಂಡು 100 ಮಾತಾಡೋರು ನಿಮ್ಮ ಮಾತು ಯಾವುದೂ ನಮ್ಮ ಕಿವಿಗೆ ಬೀಳಲ್ಲ. ನನಗೆ ಬೇಕಾದ್ದು ಸುಹಾಸನ ಭರಿತವಾಗಿರತಕ್ಕಂಥದ್ದು ಮಹಾಪ್ರಸಾದ. ಈ ತಿರುಪತಿ ಲಾಡು ಅಂತ ಶಕ್ತಿಯುತವಾದಂಥದ್ದು. ಏನೇ ನೆಗಡಿ ಇರಲಿ, ಏನೇ ಕೆಮ್ಮಿರ್ಲಿ ಗುರುಳೆ, ಇದ್ರ ಗಮ್ ಮಾತ್ರ, ವಾಸನೆ ಮಾತ್ರ ಯಾವತ್ತಿಗೂ ಕಡಿಮೆ ಆಗಲ್ಲ. ಮೈಕ್ ತಗೋ ಮಾತಾಡಪ್ಪ. ನಮಸ್ಕಾರ ಗುರುಗಳೇ. ಹಾಗೇನೆ ಇವತ್ತು ಮನೋಗತ ಪ್ರಶ್ನೆ 1 ವರ್ಷ ಏನು ಪೂರೈಸ್ತಾ ಇದೆ, ಶ್ರೀನಿವಾಸ್ ಶರ್ಮಾ ಅವ್ರಿಗೂ ನನ್ನ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಗುರುಗಳೇ, 1-2 ನಿಮಿಷ ಶ್ರೀನಿವಾಸ್ ಕಲ್ಯಾಣ ಯಾಕೆ ಮಾಡ್ತಾ ಇದ್ದೀನಿ ಅನ್ನೋ ನಿಮ್ಮ ಪರ್ಮಿಷನ್. ನಾನು ಗುರುಗಳೇ, ನಮ್ಮ ತಂದೆ ತಾಯಿಗೆ ಒಂದು ಷಷ್ಠಿ ಪೂರ್ತಿ ಮಾಡಬೇಕು ಅನ್ನೋ ಒಂದು ಕನಸಿತ್ತು. ನಮ್ಮ ತಂದೆಗೆ 60 ವರ್ಷ ಆದಾಗ ನಾನು ಇನ್ನೂ ಕಾಲೇಜಲ್ಲಿ ಓದ್ತಾ ಇದ್ದಂಥ ಸಂದರ್ಭ. ಅದಾದ ನಂತರ ಇವತ್ತು ನಾನೇನೇ ಪರಿಸ್ಥಿತಿಲಿದ್ರು, ಅವತ್ತಿನ ಕಷ್ಟದ ದಿನ ನಾವು ಓದಬೇಕಾದ್ರೇ ರಾತ್ರಿ ಹೊತ್ತು ಕೆಲಸ ಮಾಡಿ ಬೆಳಗ್ಗೆ ಓದಬೇಕಾಗಿರೋಂಥ ಸಂದರ್ಭದಲ್ಲಿ ನನ್ನ ತಂದೆ ತಾಯಿಗೆ ಒಂದು ಷಷ್ಠಿ ಪೂರ್ತಿ ಮಾಡಬೇಕು ಅನ್ನೋ ಕನಸಾಗೆ ಉಳಿತು ಗುರುಗಳೇ. ಈಗ ಆ ಭಗವಂತ ನನಗೆ ಶಕ್ತಿ ಕೊಟ್ಟಿದ್ದಾನೆ, ಆದರೆ ನನ್ನ ಜೊತೆ ನನ್ನ ತಂದೆ ಇಲ್ಲ. ಇವತ್ತು ನನ್ನ ತಂದೆ ಸ್ವರೂಪಿಯಾಗಿ ನಾನು ಆ ದೇವರನ್ನು, ವೆಂಕಟೇಶ್ವರನನ್ನು ಕಾಣ್ತೀನಿ. ಹಾಗಾಗಿ
ವೆಂಕಟೇಶ್ವರ ಶ್ರೀನಿವಾಸ ಕಲ್ಯಾಣ, ನಿತ್ಯ ಕಲ್ಯಾಣ ತಿರುಪತಿಯಲ್ಲಾಗುತ್ತೆ. ಅದನ್ನು ಬೆಂಗಳೂರಿನಲ್ಲಿ ಮಾಡಬೇಕು. ಅಲ್ಲಿಂದಾನೇ ಎಲ್ಲ ಆಗಮ ಪಂಡಿತರನ್ನು, ದೇವರನ್ನು ಕರೆಸಿ ಮಾಡಬೇಕು ಅನ್ನೋ ಒಂದು ಕನಸಿತ್ತು. ಆ ಕನಸು ಇವತ್ತು ನನಸಾಗ್ತಾ ಇದೆ ಗುರುಗಳೇ. ಅದಕ್ಕೆ ತಾವು ಬರಬೇಕು. ವೆಂಕಟೇಶ್ವರನ ಸ್ವಾಮಿಯ ಪರವಾಗಿ ತಾವು ಮತ್ತು ಅಮ್ಮ ಅವರು ಬಂದು ಈ ಒಂದು ಕಾರ್ಯ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಗುರುಗಳೇ. ಇದು ನನ್ನ ಕನಸು. ನನ್ನ ತಂದೆ ತಾಯಿಗೆ ಮಾಡೋಕ್ಕಾಗಲಿಲ್ಲ, ನಾನು ದೇವ್ರ ಸ್ವರೂಪದಲ್ಲಿ ತಂದೆ ತಾಯಿನ ಕಾಣ್ತಾ ಇದ್ದೀನಿ. ಅವ್ರಿಗೆ ಮಾಡೋ ಮುಖಾಂತರ ಇದು ನನ್ನ ತಂದೆ ಎಲ್ಲಿದ್ದರೂ ಕೂಡ ಅವ್ರಿಗೆ ಮುಟ್ಲಿ ಅಂತ ಹೇಳಿ ನಾನೊಂದು ಪ್ರಾರ್ಥನೆ ಗುರುಗಳೇ. ತಮ್ಮ ತಂದೆಯವರು ದೈವಾಧೀನರಾಗಿದ್ದಾರೆ? ಹೌದು ಗುರುಗಳೇ. ಆದರೂ ನೋಡಿ, ಅವರ ಆಶೀರ್ವಾದ ನಿಮಗಿದೆ. ಅವರು ಅಂದು ಮಾರ್ಗ ತೋರಿಸಿದ್ದೇ ಇವತ್ತು ನಿಮಗೆ ಬೆಳವಣಿಗೆ. ತಂದೆ ತಾಯಿ ನಮ್ಮೊಂದಿಗೆ ಇಲ್ದಿದ್ದರೂ ಅವರು ದೈವಾಧೀನರಾಗಿ ವೈಕುಂಠದಲ್ಲೇ ಶ್ರೀನಿವಾಸನ ಪಾದದಡಿ ಇದ್ದರೂ ಅವರ ಆಶೀರ್ವಾದದೊಂದಿಗೆ ನಡೀತಕ್ಕಂಥದ್ದು. ಅಂತಹ ಭವ್ಯವಾದಂತಹ ಶ್ರೀನಿವಾಸ ತಿರುಮಲ ತಿರುಪತಿ ಸಾನ್ನಿಧ್ಯದಲ್ಲಿ ನಿತ್ಯ ಕಲ್ಯಾಣೋತ್ಸವಪ್ರಿಯನಾಗಿರ್ತಕ್ಕಂಥ ಶ್ರೀನಿವಾಸನಿಗೆ ಬೆಂಗಳೂರಿನಲ್ಲಿ ಎಲ್ಲಿ ಮಾಡ್ತಿದ್ರಿ? ಬೆಂಗಳೂರಿನ ಜಯನಗರದಲ್ಲಿ ಗುರುಗಳೇ. ಜಯನಗರ ಶ್ರೀನಿವಾಸ ಸಾಗರ ಅಂತ ಹೇಳಿ ಒಂದು ಕಲ್ಯಾಣ ಮಂಟಪ ಇದೆ. ಒಂದು ಜಯನಗರದಲ್ಲ? ಹೌದು ಗುರುಗಳೇ. ತುಂಬ ಸಂತೋಷ. ಈ ಪತ್ರಿಕೆನೇ ಭಾಳ ಚೆನ್ನಾಗಿದೆ. ಇದು ಹೌದು. ಇದು ಹೇಗಿದೆ ಅಂದರೆ, ತಿರುಮಲ ತಿರುಪತಿ ಶ್ರೀನಿವಾಸ ಬೆಟ್ಟದ ಮೇಲೆ ನಿಂತು ನಾನು ಇಲ್ಲಿರ್ತೀನಿ ಅಂತ ಹೇಳಿದಾಗ ಅಲ್ಲಿರ್ತಕ್ಕಂಥ ಕುಬೇರ ಮತ್ತು ಅಲ್ಲಿರ್ತಕ್ಕಂಥ ಭೂವರಹ ಸ್ವಾಮಿ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತಾರಂತೆ. ನೀನು ಇಲ್ಲಿರಬೇಕಾದ್ರೆ ಇಂತಿಂಥ ಕಂಡೀಷನ್ಸ್ ಇದೆ, ಇಂತಿಂಥ ಟರ್ಮ್ ಕಂಡೀಷನ್ ನೀನು ಒಪ್ಕೋಬೇಕು ಅಂತ ಶ್ರೀನಿವಾಸನಿಗೆ ಅಂದು ಒಂದು ಕರಾರ ಪತ್ರವನ್ನು ತಾಮ್ರದ ಒಂದು ತಗಡ ಮೇಲೆ ಬರೆಸಿಟ್ಟಿದ್ದಾರೆ. ಅದು ಇವತ್ತಿಗೂ ನೋಡ್ಬೋದು ಭಕ್ತರು, ಕೆಲವರಿಗೆ ಅದು ದರ್ಶನ ಸಿಗುತ್ತೆ. ಅಂಥ ರೀತಿಯಲ್ಲಿದೆ ನಿಮ್ಮದು. ಒಳ್ಳೆಯದಾಗಲಿ.